ಶುಭ ಸಂದರ್ಭಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾವಿಲ್ಲಿ ಯಾಕೆ ಸೇರಿದೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಶುಭ ಸಂದರ್ಭದಲ್ಲಿ ಬೇಗೂರು ಕಾಲೋನಿಯ ಕ್ಯಾರೆಕ್ಟರ್ ಟೀಸರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ವರ್ಗದವರಿಗೆ ಮತ್ತು ಕಾಲೋನಿ ತಂಡದ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಮತ್ತು ಪ್ರತಿಯೊಬ್ಬರು ಯಾರ್ಯಾರು ಸಪೋರ್ಟ್ ಮಾಡಕ್ ಬಂದಿದ್ರು ಅವ್ರಿಗೆ ಎಲ್ರಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ. ಈಗ ನಿಮ್ಮೆಲ್ಲರ ಸ್ವಾಗತ ಕೋರಿದ ನಂತರ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ, ಅಭಿಮಾನದ ಹಾಗೂ ದೊಡ್ಡವರಿದ್ರೆ ಆಶೀರ್ವಾದದ ಚಪ್ಪಾಳೆಯೊಂದಿಗೆ ಖಂಡಿತವಾಗ್ಲೂ ಸದಾ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯಿಂದ ಹೇಳಬೇಕು. ತುಂಬಾನೇ ಕಷ್ಟಪಟ್ಟು, ತುಂಬಾನೇ ಇಷ್ಟಪಟ್ಟು, ಲೆಟ್ ಮಿ ಸೇ ಝೀರೋ ಇಂದ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರು ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅವರ ಡೆಡಿಕೇಶನ್ ಕಾರಣ. ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಸದಾ ಮಿಡಿಯುವಂತ ಹೃದಯ ಹಾಗೂ ಯಾವುದೇ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಸಂಕೋಚ ಭಾವನೆ ಇಲ್ಲದೆ ಬರುವಂತಹ ವ್ಯಕ್ತಿತ್ವ ಇವರದು. ಸುಮಾರು ರೀತಿಯಲ್ಲಿ ಹೇಳಕ್ ಹೋಯ್ತು ಅಂತಂದ್ರೆ ಅವರ ಸಹಾಯ ಅಪಾರವಾದಂಥದ್ದು. ಈ ಸಹಾಯಕ್ಕೆ ಸದಾ ಚಿರುಣಿ, ಆ ಸಹಾಯದ ಹಸ್ತ ಇವತ್ತು ಕಾಲೋನಿಗೂ ಕೂಡ ಸೇರಿದೆ. ನಾನು ಯಾರ ಬಗ್ಗೆ ಹೇಳ್ತೇನೆ ನಿಮ್ಗೆಲ್ಲ ಗೊತ್ತಾಗಿದೆ. ನಿಮ್ಮೆಲ್ಲರ ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವಿಜಯ್ ಸರ್ನ, ವಿಜಯ್ ಕುಮಾರ್ ಸರ್ನ. ಸರ್, ಟು ಬಿ ವೆರಿ ಫ್ರಾಂಕ್, ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಯು ಬಿಕಾಸ್ ಭೀಮಾ ಚಿತ್ರಣ ಪರ್ಸನಲ್ ಆಗಿ 2 ಸತಿ ನೋಡಿದೆ ನಾನು. ಅಷ್ಟು ರಿಯಲಿಸ್ಟಿಕ್ ಆಗಿ ಹೇಗೆ ತೋರ್ಸಕ್ ಸಾಧ್ಯ ಆಯ್ತು ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡಿದೆ ನನಗೆ ಇವಾಗ್ಲೂ. ಬಟ್ ಸರ್, ನೀವು ಈ ಕಾರ್ಯಕ್ರಮ ಬಂದಿರೋದು ಈ ಸ್ಟೇಜ್ಗೆ ಹಾಗೂ ಎಲ್ಲಾ ಕಲಾವಿದರಿಗೆ ಒಂದು ಶಕ್ತಿ, ಒಂದು ಕಳೆ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರಿಗೂ ನಮ್ಮ ದುನಿಯಾ ವಿಜಯ್ ಸರ್ಗೆ, ವಿಜಯ್ ಕುಮಾರ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯದ ಸ್ವಾಗತ ಸುಸ್ವಾಗತ ಕೋರೋಣ. ಹಾಗೂ ಬೇಸಿಕಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬರೋದು ಅಂತಂದ್ರೆ ಅದು ತಮಾಷೆ ಮಾತಲ್ಲ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಅವ್ರು ಇಂಡೆಪ್ಟ್ ಆಗಿ ನೋಡಿರ್ತಾರೆ ಹೇಗಿರುತ್ತೆ ಕೆಲಸ, ಏನ್ ಕತೆ ಎತ್ತ ಅಂತ. ಆದ್ರೆ ಸಿನಿಮಾ ಅಂತ ಬಂದಾಗ, ಸಿನಿಮಾಗೆ ಪ್ರೊಡ್ಯೂಸರ್ ಆಗೋದು ಅಂತ ಬಂದಾಗ ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಅಂತರದಲ್ಲಿ ನಮ್ಮ ಶ್ರೀನಿವಾಸ್ ಸರ್ ಇದೇ ಮೊದಲ ಬಾರಿಗೆ ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. ಶ್ರೀನಿವಾಸ್ ಬಾಬು ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಸರ್. ಅನ್ನದಾತರು ಈ ಚಿತ್ರಕ್ಕೆ, ಸೊ ನಿಮ್ಗೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಈಗ ನಮ್ಮ ಡೈರೆಕ್ಟರ್, ಇದು 2ನೇ ಮೂವಿ, ಅವರ ಮೊದಲನೇ ಮೂವಿ ರಾಜೀವ ಚಿತ್ರದಲ್ಲಿ ನಾನು ಒಬ್ಬ ಸಹ ಕಲಾವಿದನಾಗಿ ಕೆಲಸ ಮಾಡಿದ್ದೆ. ಆಗ್ಲಿಂದನೂ ಒಂದೊಳ್ಳೆ ಒಡನಾಟ, ಒಂದೊಳ್ಳೆ ಅಣ್ಣನ ತರ, ಫ್ರೆಂಡ್ ತರ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಸದಾ ಸ್ನೇಹಿತನಾಗಿರುವಂತ ಮಯೂರ್ ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಗೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಫಿಲ್ಮ್ ಚೇಂಬರ್ ಇಂದ ಒಂದು ದೊಡ್ಡದಾಗಿರುವಂತಹ ಸಾಥ್ ಸಿಕ್ಕಿದೆ. ಅದೇನೆ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರು NM ಸುರೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸುರೇಶ್ ಸರ್, ನಿಮ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಹಾಗೂ ಈ ಮೂವಿಯ ಓರ್ವ ನಾಯಕ ನಟನಾಗಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಸಾಕಷ್ಟು ಫಿಲ್ಮ್ಸ್ ನೋಡಿರ್ತೀರಾ, ರಿಯಾಲಿಟಿ ಶೋಸ್ ಅಲ್ಲಿ ನೋಡಿರ್ತೀರಾ, ಮತ್ತೆ ಕ್ರಿಕೆಟ್ ಅಲ್ಲಿ ನೋಡಿರ್ತೀರಾ. ಇವರ ಹೆಸರನ್ನ ಕೇಳಿದಾಗ ರಾಜೀವ ಅಂತ ಎಲ್ರಿಗೂ ಕಿರು ಪರಿಚಯರು, ಆದ್ರೆ ರಾಜೀವ ಅನು ಅಂತ ಇಟ್ಕೊಂಡಿದ್ರು. ಐ ಜಸ್ಟ್ ಆಸ್ಕ್ಡ್ ಹಿಮ್, ಸರ್ ಏನಿದು ಅನು ಅಂತ ಹೇಳ್ತಿದ್ರ ಅಂತ. ಯೂಶಲಿ ಎಲ್ಲರೂ ಅವ್ರವ್ರ ಮನೆತನದ ಹೆಸರುಗಳನ್ನ ಇಟ್ಕೊಳ್ತಾರೆ. ಬಟ್ ರಾಜೀವ್ ಅವ್ರು ಮಾಡಿರುವಂತ ಒಂದೊಳ್ಳೆ ಕೆಲಸ ಹಾಗೂ ಒಂದೊಳ್ಳೆ ವಿಶೇಷ ಏನಂತಂದ್ರೆ, ಅನು ಅಂತಂದ್ರೆ HA ಸ್ಟ್ಯಾಂಡ್ ಫಾರ್ ಹನುಮಂತಯ್ಯ, NU ಸ್ಟ್ಯಾಂಡ್ ಫಾರ್ ಅನಸೂಯ. ಅವರ ತಂದೆ ತಾಯಿಯ ಹೆಸರನ್ನ ಸೇರಿ ರಾಜೀವ ಅನು ಆಗಿದ್ದಾರೆ. ಹಾಗೂ ಈಗ ಈ ಒಂದು ಫಿಲಮ್ ಅಲ್ಲಿ ಅಣುವಾಗಿ ನೀವು ನಿಂತಿದ್ದೀರಾ ಸರ್. ನಮ್ಮ ನಾಯಕ ನಟರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಜೀವ್ ಸರ್ನ. ಮತ್ತು ಕೀರ್ತಿ ಭಂಡಾರಿ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ಆತ್ಮೀಯದ ಸ್ವಾಗತ ಸುಸ್ವಾಗತ. ಮತ್ತು ಪಲ್ಲವಿ
ಪರ್ವ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಸಹ ಆತ್ಮೀಯದ ಸ್ವಾಗತ ಸುಸ್ವಾಗತ. ಮತ್ತು RTO ಆಫೀಸರ್ ಆಗಿರುವಂತಹ ದೀಪಕ್ ಗೌಡ್ರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಸಹ ಆತ್ಮೀಯದ ಸ್ವಾಗತ ಸುಸ್ವಾಗತ. ಮತ್ತು ರಾಜ್ ಗೋಪಾಲ್ ಶೆಟ್ಟಿ ಅವರು ಜನರಲ್ ಮ್ಯಾನೇಜರ್ ಪುನೀತ್ ಗಾರ್ಮೆಂಟ್ಸ್, ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಈ ಎಲ್ಲ ಮುಖ್ಯ ಅತಿಥಿಗಳನ್ನ ನಿಮ್ಮೆಲ್ಲರ ಮುಖಾಂತರ ನಾನು ವೇದಿಕೆ ಮೇಲೆ ಕರೆಗೆ ಇಷ್ಟಪಡ್ತೀನಿ. ಐ ರಿಕ್ವೆಸ್ಟ್ ಆಲ್ ದಿ ಡಿಗ್ನಿಟರೀಸ್ ಪ್ಲೀಸ್ ಬಿ ಆನ್ ದ ಸ್ಟೇಜ್ ಪ್ಲೀಸ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವೆಲ್ಲರೂ. ಮೈ ಪಟೇಲ್ ಸರ್ ಹಾಗೂ ಇನ್ನು ಈಗ ಮುಖ್ಯವಾಗಿ ಇವರು ಮತ್ತು ವೇದಿಕೆ ಮೇಲೆ ನರೇಂದ್ರ ಬಾಬು ಸರ್ ಅವರು ಸಹ ಬರಲೇಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಚಿತ್ರಕ್ಕೆ ತನ್ನ ಸಂಪೂರ್ಣವಾದ ಕೆಲಸವನ್ನು ಏನಿದೆ ಅದನ್ನೆಲ್ಲ ಜವಾಬ್ದಾರಿ ತಗೊಂಡಿರುವಂತಹ ಒಂದು ಚಿಕ್ಕ ಚಿಕ್ಕ ಶಾರ್ಟ್ ಮೂವಿಗಳಿಂದ ಇವತ್ತು ಒಂದು ದೊಡ್ಡ ಚಿತ್ರವನ್ನು ಮಾಡಕ್ಕೆ ಬರ್ತಾ ಇದ್ದಾರೆ. ಡೈರೆಕ್ಟರ್ ಆಗಿ ನಿಂತಿದ್ದಾರೆ. ನಾನ್ ನೋಡ್ದಂಗೆ ನಮ್ಮ ಮಂಜು ಅವ್ರು ಏನಿದ್ದಾರೆ, ಅವರ ಫಸ್ಟ್ ಶಾರ್ಟ್ ಮೂವಿಗೆ ನಾನು ಆಂಕರ್ ಆಗಿ ಬಂದಿದ್ದೆ. ಒಂದು 20,000 30,000ಗೂ ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದ ದಿನಗಳಲ್ಲಿ ಯಾರನ್ನು ಸಹಾಯ ಕೇಳ್ಕೊಂಡು ಮಾಡಿದಂತ ಚಿತ್ರ ಅದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೇಗೂರು ಕಾಲೋನಿಯ ನಿರ್ದೇಶಕರಾಗಿರುವಂತಹ ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು ಅವರ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ವೇದಿಕೆ ಮೇಲೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮದ ಸ್ವಾಗತ ಸುಸ್ವಾಗತ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹ್ಯಾಪನಿಂಗ್ ರೈಚರ್ ಅಂತಾನೆ ಹೇಳ್ಬೋದು. ಮಾಸ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನೀವು ವೇದಿಕೆ ಮೇಲೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಿಮ್ಗೆ ಆತ್ಮದ ಸ್ವಾಗತ ಸುಸ್ವಾಗತ ಸರ್. ಹಾಗೂ ಲಕ್ಕಿ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಲಕ್ಕಿ ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮೀನಾರಾಯಣ್ ಸರ್ ಎಲ್ಲಿದ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಲಕ್ಷ್ಮೀನಾರಾಯಣ್ ಸರ್ ನಿಮ್ಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಇವರೆಲ್ಲ ಪರವಾಗಿ ಆತ್ಮದ ಸ್ವಾಗತ ಸುಸ್ವಾಗತ. ಮತ್ತು ನಿಮ್ಮೆಲ್ಲರೂ ತಿಳಿದಿರೋ ರೀತಿ ಇವತ್ತು ವಿಷ್ಣುವರ್ಧನ್ ಸರ್ ಅವರ ಹುಟ್ಟುಹಬ್ಬ ಮತ್ತು ಕನ್ನಡ ಚಿತ್ರರಂಗದ ಈಗಲೂ ಸಹ ನಿಮ್ಮೆಲ್ಲರೂ ನಗಿಸ್ತಾ ಇರುವಂತಹ, ಯಾವಾಗ್ಲೂ ಬ್ಯುಸಿ ಆಗಿರುವಂತ ನವತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಶ್ರುತಿ ಮೇಡಮ್ ಅವ್ರದ್ದು ಸಹ ಹುಟ್ಟುಹಬ್ಬ ಇದೆ. ಹಾಗೂ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ದು ಸಹ ಹುಟ್ಟುಹಬ್ಬ ಇದೆ. ಅವರೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈಗ ಪುನೀತ್ ಸರ್ಗೆ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ಮಾಲಾರ್ಪಣೆ ಅಂದ್ರೆ ಪುಷ್ಪ ಅರ್ಪಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ವಿಜಯ್ ಕುಮಾರ್ ಸರ್ ಹಾಗೂ ಮಯೂರ್ ಪಟೇಲ್ ಸರ್ ಮತ್ತು NM ಸುರೇಶ್ ಸರ್ ಮತ್ತು ಶ್ರೀನಿವಾಸ್ ಬಾಬು ಸರ್ ಹಾಗೂ ರಾಜೀವ್ ಅವರು ಮತ್ತು ಡೈರೆಕ್ಟರ್ ಆಗಿರುವಂತಹ ಫ್ಲೈಯಿಂಗ್ ಕಿಂಗ್ ಮಂಜು ಅವರು, ಪಲ್ಲವಿ ಪರ್ವ ಹಾಗೂ ದೀಪಕ್ ಸರ್ ಹಾಗೂ ರಾಜ್ ಗೋಪಾಲ್ ಶೆಟ್ಟಿ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರಿದಾದ್ಮೇಲೆ ಈಗ ನನ್ನ ಪರಿಚಯ ನಾನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಆಂಕರ್ ರಂಜಿತ್. ಐ ವಾಸ್ ಪಾರ್ಟ್ ಆಫ್ ರಾಜ್ ಮ್ಯೂಸಿಕ್, ಪಬ್ಲಿಕ್ ಮ್ಯೂಸಿಕ್, ಸಿರಿ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದೆ. ಆದಷ್ಟು ಕಾರ್ಪೊರೇಟ್ ಶೋಸ್ ನ ಹೊರಗಡೆ ಶೋಸ್ ಹೋಸ್ಟ್ ಮಾಡ್ತಾ ಇರ್ತೀನಿ. ಈಗ ಆಯುಷ್ ಟಿವಿಲಿ ಯಾವಾಗ ಲೈವ್ ನಡೆಸ್ಕೊಡ್ತಾ ಇರ್ತೀನಿ. ನೆನಪಲ್ಲಿ ನನ್ನ ಹೆಸರು ಆಂಕರ್ ರಂಜಿತ್ ಅಂಡ್ ಇವತ್ತಿನ ಒಂದು ಕಾರ್ಯಕ್ರಮದ ಹೋಸ್ಟ್ ನಾನು. ಈಗ ನಾನು ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಖಾಂತರ ಬರ್ಮಾಡ್ಕೊಳ್ಳೋಣ. ಈ ಫಿಲಂ ನ ನಿರ್ಮಾಪಕರಾಗಿರುವಂತಹ ಶ್ರೀನಿವಾಸ್ ಬಾಬು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವು ಬಂದು ಒಂದೆರಡು ಮಾತುಗಳನ್ನ ಮಾತಾಡಬೇಕು. ಹೇಗಿದೆ ನಿಮ್ಮ ಅನುಭವ ಅನ್ನೋದನ್ನ ಸರ್. ಇವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಹೇಳ್ಕೊಳ್ತೀನಿ. ಓಕೆ, ಮಾಲಾ ಅವರು, ವಿಶಾಲ್ ಶ್ರೀನಿವಾಸ್, ಸುಮುಖಿ ಹಾಗೂ ಭೂಮಿಕಾ ಅವರು ದಯವಿಟ್ಟು ಇವರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಸರ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಬಂದ್ಬಿಡಿ ಸರ್.
ಸರ್ ಬನ್ನಿ, ಇಲ್ಲಿ ಬನ್ನಿ ಸರ್ ಪ್ಲೀಸ್. ಬನ್ನಿ ಮಾ, ನಿಮ್ಮೆಲ್ಲರಿಗೂ ಆತ್ಮೀಯತೆ ಸ್ವಾಗತ ಸುಸ್ವಾಗತ. ಬಂದಿರುವಂತಹ ಎಲ್ಲ ಗಣ್ಯರ ಪರವಾಗಿ ನಮ್ಮ ಶ್ರೀನಿವಾಸ್ ಸರ್ ಫ್ಯಾಮಿಲಿ ಮೆಂಬರ್ಸ್ಗೆ ಆತ್ಮೀಯತೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಸರ್ ಹೇಳಿ ಸರ್, ಹೇಗಿದ್ದೀರಾ? ಸ್ವಲ್ಪ ನರ್ವಸ್ ಆಗಿದ್ದೀರಾ? ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದರಲ್ಲೂ ನಮ್ಮ ದುನಿಯಾ ವಿಜಯೇಂದ್ರ ಸರ್ಗೆ, ವಿಜಯ್ ಕುಮಾರ್ ಸರ್ಗೆ ನಮ್ಮ ನಮಸ್ಕಾರಗಳು. ಮತ್ತೆ ಮದನ್ ಪಟೇಲ್ ಸರ್ಗೆ ನಮ್ಮ ನಮಸ್ಕಾರಗಳು. ಮತ್ತೆ ನಮ್ಮ ನರೇಂದ್ರ ಬಾಬು ಅವ್ರಿಗೂ, ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಚಿತ್ರಕ್ಕೆ ನಮ್ಮ ಸಹಕರಿಸಿದಂತ ಎಲ್ಲರಿಗೂ, ಮತ್ತೆ ನಮ್ಮ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರಿಗೂ, ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿರೋ ಚಿಕ್ಕ ಚಿಕ್ಕ ಹುಡುಗರಿಂದ ಇದ್ರು ದೊಡ್ಡವರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆ ನಮ್ಮ ಮಾಧ್ಯಮದ ಪ್ರತಿನಿಧಿಗಳು, ನಮ್ಮ ಮಾಧ್ಯಮದವರು, ಅವ್ರಿಗೂ ಎಲ್ಲ ನನ್ನ ನಮಸ್ಕಾರಗಳು. ನನ್ನ ಇದು ಮೊಟ್ಟ ಮೊದಲ ಚಿತ್ರ. ಈ ಚಿತ್ರ ಬಂದು ನಮ್ಮ ಫ್ರೆಂಡ್ ಮಹಾದೇವ್ ಅಂತಿದ್ರು, ನಮ್ಮ ಪಾರ್ಟ್ನರು. ಅವ್ರು ಇವಾಗಿಲ್ಲ, ತೀರೋಗ್ಬಿಟ್ರು. ಅವ್ರು ಫಿಲಮ್ ಮಾಡ್ಬೇಕು ಅನ್ನೋ ಅದಕ್ಕೋಸ್ಕರನೇ ಈ ಫಿಲಮ್ ನಮ್ಮ ಫ್ರೆಂಡ್ಗೋಸ್ಕರ ಈ ಫಿಲಮ್ ಅರ್ಪಿಸ್ತಾ ಇದ್ದೀನಿ. ನಮ್ಮ ಮಹಾದೇವ್ ಅಂತ ಫಿಲಮ್ ಮಾಡ್ಬೇಕು ಅಂತ ಇದ್ದೀನಿ. ಇನ್ನ ಅದ್ ಬಿಟ್ರೆ ನಿಮ್ಮ ಸಹಕಾರ ಎಲ್ಲ ನಮ್ಮ ಚಿತ್ರತಂಡಕ್ಕೆ ಇರಬೇಕು. ಯಾಕಂದ್ರೆ ಇದು ಮೊಟ್ಟ ಮೊದಲ ಚಿತ್ರ ಆಗಿರೋದ್ರಿಂದ ನೀವು ನಮ್ಮನ್ನ ಬೆಳೆಸ್ಬೇಕು ಅಂತೇಳಿ ನಿಮ್ಮ ಪ್ರೋತ್ಸಾಹ ಎಲ್ಲ ನಮ್ಮ ಚಿತ್ರತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊಂತ, ಮತ್ತೆ ಈ ನನ್ನ ತಮ್ಮ ಇವಾಗ ಯಾರು ಮಂಜು ಅಂತಿದ್ದಾರೆ, ಮಂಜು ಬಂದು ಒಂದು ಫಿಲಮ್ ಮಾಡೋಣ ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಆಯ್ತು ಮಂಜು ಮಾಡೋಣ ಅಂತೇಳಿ ನಮ್ಮ ಮಂಜು ಹೇಳಿದ್ಮೇಲೆ ಈ ಫಿಲಮ್ನ ನಾನು ಡಿಸಿಷನ್ ತಗೊಂಡಿದ್ದು. ಅದಕ್ಕೆ ನಮ್ಮ ಮಂಜು ತುಂಬಾ ಪ್ರಯತ್ನ ಮಾಡಿದ್ದಾನೆ, ಕಷ್ಟಪಟ್ಟು ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಸ್ನೇಹಿತರು, ನಮ್ಮ ಮಾಧ್ಯಮದವರು, ನಮ್ಮ ಎಲ್ಲರೂ ಸಹ ನಮ್ಮ ಚಿತ್ರತಂಡನ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊಂತ, ನಂದೇನಾದ್ರೂ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ ಸಹಕರಿಸಿ ಅಂತ ತಮ್ಮನ್ನೆಲ್ಲರನ್ನು ಕೇಳ್ಕೊಂತ ಇದ್ದೀನಿ. ನನಗೆ ಒಂದಂತೂ ಅರ್ಥ ಆಗೋಯ್ತು ಸರ್. ನಾನು ನೀವು ಬಂದಿದ ತಕ್ಷಣ ಹೇಗಿದ್ದೀರಾ ಅಂತ ಕೇಳಿದೆ, ನೀವು ಏನು ಹೇಳಿದ್ರೆ ಎಲ್ಲವನ್ನೂ ಹೇಳ್ಬಿಟ್ರಿ. ಸೊ ಮೋಸ್ಟ್ಲಿ ನೀವು ಎಲ್ಲಾ ಪ್ರೆಸ್ ಮೀಟ್ ಗಳಲ್ಲಿ ಅಥವಾ ಎಲ್ಲೋ ಕಡೆ ಮಾತಾಡಿ ಚೆನ್ನಾಗಿ ನೀವು ತಯಾರಿ ತಗೊಂಡಿದ್ದೀರಾ, ಹಾಗೂ ಏನೇ ಪ್ರಶ್ನೆ ಕೇಳಿದ್ರು ರೆಡಿ ಇದ್ದೀರಾ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ನೀವು ಹೇಳಿದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಿ ಅಂತ. ಆಕ್ಚುಲಿ ಕಲಾವಿದ್ರು ಕೇಳಬೇಕು, ಯಾಕಂದ್ರೆ ನೀವು ಅನ್ನದಾತರು. ಅವ್ರೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ನೀವು ಕ್ಷಮಿಸಿ ಸರ್. ಓಕೆ ಸರ್, ಈಗ ನಿಮ್ ಫ್ಯಾಮಿಲಿಯವ್ರು ಯಾರಾದ್ರೂ ಒಬ್ರು ಮಾತಾಡಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರಿಗೂ ನಮಸ್ಕಾರ. ಐ ಮೀನ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಪಬ್ಲಿಕಲ್ಲಿ ಮಾತಾಡ್ತಿರೋದು. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಎನಿವೇ ವಿಜಯ್ ಸರ್, ಆಮೇಲೆ ರಾಜೀವ್ ಸರ್, ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು ಅಣ್ಣ, ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಪೆಷಲಿ ಡ್ಯಾಡಿ ಒಂದು ಇನಿಷಿಯೇಟಿವ್ ತಗೊಂಡು ಐ ಮೀನ್ ಏನೋ ಒಂದು ಮಾಡಬೇಕು ಅಂತ ಇದೆಲ್ಲ ಮಾಡಿದ್ದಾರೆ. ಏನಿಲ್ಲ, ಎಲ್ಲರಿಗೂ ಆಲ್ ದ ಬೆಸ್ಟ್. ದ್ಯಾಟ್ಸ್ ಆಲ್. ಥ್ಯಾಂಕ್ ಯು, ಕ್ಯೂಟ್ ಆಗಿ ಚೆನ್ನಾಗಿ ಮಾತಾಡಿದ್ರಿ ಸರ್. ನಿಮ್ಮ ಹತ್ರ ಒಂದು ಮಾತನ್ನ ಕೇಳಬೇಕು, ಯಾಕೆ ಈ ಫಿಲಮ್ ಮಾಡಿದ್ರಿ ಸರ್ ನೀವು? ಹಲೋ ಸರ್, ಫಿಲಮ್ ಮಾಡ್ಬೇಕು ಅಂತ ಮಂಜು ಇಂದ ಒಂದು, ಮತ್ತೆ ನಮ್ಮ ಪಾರ್ಟ್ನರ್ ಮಹಾದೇವ್ ಅಂತ ಇದೆ ಅಂತ ಹೇಳಿದ್ನಲ್ಲ, ಸುಮಾರು ವರ್ಷಗಳಿಂದ ನಾನು ಅವನು ಹುಟ್ಟಾಗಿಂದ ಜೊತೆಲಿ ಬೆಳೆದು ಬಿಸ್ನೆಸ್ ಮಾಡಿ ನಮ್ಮ ಮಹಾದೇವ್ ಒಂದು ಫಿಲಮ್ ಮಾಡ್ಬೇಕು ಅಂತ ಆಸೆ ಇತ್ತು. ಅದನ್ನ ಗಣನೆಗೆ ತಂದಿದ್ದಂದ್ರೆ ನಮ್ಮ ಮಂಜು ಮಾಡ್ಬೇಕು ಅಂತ ಹೇಳಿದಕ್ಕೆ ಆ ಒಂದು ಇದಕ್ಕೋಸ್ಕರ ನಮ್ಮ ಮಹಾದೇವ್ಗೋಸ್ಕರ ಫಿಲಮ್ ಮಾಡ್ಬೇಕು ಅಂತ. ವೆರಿ ನೈಸ್ ಸರ್, ಚೆನ್ನಾಗಿ ಹೇಳಿದ್ರಿ ನೀವು ಸರ್. ಬೇಸಿಕಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದು ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅವ್ರು ಅಪ್ರೋಚ್ ಮಾಡಿದ್ಮೇಲೆ ನಿಮ್ಗೆ ಅನ್ನಿಸ್ತು. ಬಟ್ ಈ ಬಂದಿದ್ದಾದ್ಮೇಲೆ ಯಾಕಾದ್ರೂ ಬಂದು ಅಂತ ಅನ್ನಿಸ್ತಾ? ಇಲ್ಲ, ಹಂಗೆ ಅನಿಸ್ತಾ ಇಲ್ಲ. ನಿಜ ಹೇಳಿ, ಪರವಾಗಿಲ್ಲ. ಖಂಡಿತ ಹಂಗೆ ಖರ್ಚು ಮೇಲೆ ಖರ್ಚಾದಾಗ ಏನು ಅನ್ಸಿಲ್ಲ. ಕೆಲವೊಂದು ಇಷ್ಟಪಟ್ಟ ಮೇಲೆ ಕೆಲವೊಂದು ಕಷ್ಟಪಡ್ಬೇಕು ಅನ್ನೋ ಒಂದು ಗಾದೆ ಇದೆ. ಹಾಗಂತ ನಮ್ಗೆ ಇಷ್ಟಪಟ್ಟ ಮೇಲೆ ನಾವು ಕಷ್ಟಪಡ್ಲೇಬೇಕು. ನಿಜ ಅನ್ಸುತ್ತೆ ಎಲ್ಲರೂ ನಾನು ಹೇಳಿದ್ದು ನಿಜನೂ ಸುಳ್ಳು ಗೊತ್ತಿಲ್ಲ. ಕೆಲವೊಂದು ನಾವು ಇಷ್ಟಪಟ್ಟ ಮೇಲೆ ಕಷ್ಟನೂ ಪಡ್ಬೇಕು, ಹಂಗೆ. ವೆರಿ ನೈಸ್ ಸರ್. ನಿಮ್ಮ ಇಷ್ಟ ಕಷ್ಟದ ಪ್ರತಿಫಲ ಖಂಡಿತವಾಗ್ಲೂ ಕರ್ನಾಟಕ ಜನತೆ ಕೊಡುತ್ತೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಈ ಮೊದಲನೇ ಫಿಲಮು 100 ಫಿಲಮ್ಗಳು ಮಾಡೋಷ್ಟು ತಾಕತ್ತು ಭಗವಂತ ನಿಮ್ಗೆ ಕೊಡ್ಲಿ. ಹೇಳಿ ಸರ್, ನಮ್ಮ ರಾಜೀವ್ ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಸಾರಿ ನಮ್ಮ ರಾಜೀವ್ ಅವ್ರ ಬಗ್ಗೆ ನಾನು ಹೇಳಲೇ ಇಲ್ಲ. ಯಾಕಂದ್ರೆ ಅವರು ನಮ್ಮ ಬ್ರದರೇ, ಹಂಗಾಗಿ ದಯವಿಟ್ಟು ಸಾರಿ.
ಈಗ ರಾಜೀವ್ ಅವ್ರು ಕೇಳಿ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂದ್ರೆ ಸಾರಿ ಅಂತ ಹೇಳಿದ್ರಿ. ಫಸ್ಟ್ ಟೈಮ್ ಹೇಳಿಲ್ಲ ಅವ್ರ ಬಗ್ಗೆ, ಅದಕ್ಕೋಸ್ಕರ Okay. ಮಂಜು ಬಗ್ಗೆ ಮಾತಾಡಿದ್ರೆ ರಾಜು ಬಗ್ಗೆ ಮಾತಾಡಿಲ್ಲ ಅಂತ. ನಮ್ಮ ಹೀರೋ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಸರ್? ನಮ್ಮ ಹೀರೋಯಿನ್ ನೋಡಿದ್ರೆ ನಮ್ಮ ಮಕ್ಕಳು ಅನ್ಸುತ್ತೆ ಅವ್ರು ನಮ್ಗೆ. ನೀವು ಹೀರೋ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ವೈಫ್ ಹಿಂದೆ ನೋಡ್ತಾವ್ರೆ ಏನ್ ಹೇಳ್ತಾರೆ ಅಂತ. ಇವರೆಲ್ಲ ಬಂದು ನಮ್ಮ ಮಕ್ಕಳ ಸ್ಥಾನದಲ್ಲಿ ಇರೋದ್ರಿಂದ ನಮ್ಮ ಮಕ್ಕಳು ಅನ್ಸುತ್ತೆ ಅಷ್ಟೇ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ನಿಮ್ಮ ಈ ಒಂದು ರೀತಿಯಲ್ಲಿ ಸಾಧನೆ ಸರ್, ಇದು ಈ ಸಾಧನೆಗೆ ನಮ್ಮೆಲ್ಲರ ಕಡೆಯಿಂದ ಶ್ಲಾಘನೀಯ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ನಮ್ಮ ಜೊತೆಲಿ ಇದ್ದು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ನೋಡಿ, ಕ್ಯಾರೆಕ್ಟರ್ ಟೀಸರ್ ಬೇಗೂರು ಕಾಲೋನಿ ಲಾಂಚ್ ಎಲ್ರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೂಶಲಿ ಸರ್, ನಾವೊಂದು ಫಿಲಮ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಟೀಸರ್ ಲಾಂಚ್ ಆಗ್ಲಿ ಏನೇ ಆಗ್ಲಿ, ಒಂದು ಫಿಲಮ್ ಒಂದು 30%, 40%, 50% ಕಂಪ್ಲೀಟ್ ಆಗಿ ಈ ಟೀಸರ್ ಗಳನ್ನ ಲಾಂಚ್ ಮಾಡಿ ಪ್ರಮೋಷನ್ ಶುರು ಮಾಡ್ತಾರೆ. ಬಟ್ ಸರ್, ಫಾರ್ ದ ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿ ಫಿಲಮ್ ಶೂಟ್ ಆಗಿ ಎಲ್ಲೂ ಆದ್ಮೇಲೆ ಇವರು ಇಲ್ಲಿ ಟೀಸರ್ ಲಾಂಚ್ ಮಾಡ್ತಾರೆ. ಈ ಮೂವಿಯ ಒಂದು ವಿಶೇಷತೆ ಅನ್ಬೋದು. ಸೊ ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ ಆ ಒಂದು ಸ್ಪಾಂಟೇನಿಯಸ್ ಆಗಿರೋ ಕೆಲಸಕ್ಕೆ. ಹಾಗೂ ತುಂಬಾನೇ ಬೇಗ ಕೆಲಸವನ್ನು ಮಾಡಿ ಇಷ್ಟು ಮಟ್ಟಿಗೆ ತಗೊಂಡ್ಬಂದಿದ್ದಾರೆ. ಹಾಗಾದ್ರೆ ಕರೀಲೇಬೇಕಾಗಿದೆ ನಾನು. ಇದನ್ನ ತಯಾರು ಮಾಡಿದಂತ ಟೆಕ್ನಿಷಿಯನ್ ಜೊತೆಗೆ ಮೊದಲನೇದಾಗಿ ನಾನು ಕರೀತಾ ಇದ್ದೀನಿ ನಮ್ಮ ಡೈರೆಕ್ಟರ್ ಆಗಿರುವಂತಹ ಫ್ಲೈಯಿಂಗ್ ಕಿಂಗ್ ಮಂಜು ಅವ್ರನ್ನ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಡಲ್ಲಾಗಿದೆಯಾ ನನಗೆ? ಯಾಕೆ ಡಲ್ಲಾಗಿದೆಯಾ? ನಗ್ನಗ್ತಾ ಇದೆ, ಸಪ್ಲಾಗಿ ಹೋಗ್ತಾ ಇದೆಯಾ? ಸ್ವಲ್ಪ ನಗ್ರಿ. ಆಗ್ಲಿಂದ ನೋಡ್ತಿದ್ವಿ ನೋಡಿ, ಅಣ್ಣ ಅವರೇ ಕೇಳ್ತಿದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಬೇಗೂರು ಕಾಲೋನಿಗೆ ಬಂದಂತ ನನ್ನ ಪ್ರೀತಿಯ ವಿಜಯಣ್ಣ, ಹಾಗೆ ನಮ್ಮ ಅಧ್ಯಕ್ಷರು ಬಂದರು ಈಗ, ಚಲನಚಿತ್ರ ಅಧ್ಯಕ್ಷರು, ಅವ್ರಿಗೆ ಆಗನ್ನ ಕೊಡ್ತಾ ಬೇಗೂರು ಕಾಲೋನಿ ಅಂತಂದ್ರೆ ನೋಡಿ, ಎಲ್ಲ ಒಂದು ವರ್ಗ, ಒಂದು ಕ್ಯಾಟಗರಿ ಅಂತ ನಾವು ಮಾತಾಡ್ತೀವಿ ತಪ್ಪದು. ಅದಕ್ಕೆ ಇವತ್ತೆಲ್ಲ ಬಿಳಿ ಹಾಕಿರೋದು ನಾವು ಸಮಾನತೆ, ನಾವೆಲ್ಲರೂ ಒಂದೇ. ಇಲ್ಲಿ ಯಾವ್ದು ಒಬ್ಬರು ದೊಡ್ಡವರು ಇನ್ನೊಬ್ರು ಚಿಕ್ಕವರು ಅನ್ನೋದಲ್ಲ. ಫಸ್ಟ್ ಮನುಷ್ಯ, ಯಾವುದೇ ಜಾತಿ ಧರ್ಮ ಎಲ್ಲ ಆಮೇಲೆ. ಸೊ ಕಾಲೋನಿ ಅನ್ನೋದು ಒಂದು ಸೊಸೈಟಿ. ಸೊ ಆ ಸೊಸೈಟಿಯಲ್ಲಿ ಎಲ್ಲಾ ತರದ ವರ್ಗದ ಜನ ವಾಸ ಮಾಡ್ತಿರ್ತಾರೆ. ಅಲ್ಲಿ ನಡೆಯೋ ಒಂದು ಸಣ್ಣ ಇನ್ಸಿಡೆಂಟ್ ಕಾಲೋನಿ ಚಿತ್ರದಲ್ಲಿ ಮುಂದೆ ನೋಡ್ತೀರ. ಒಂದು ಹೋರಾಟ. ಟೀಸರ್ ಹೇಗಿತ್ತು ತಮಗೆ? ಚೆನ್ನಾಗಿತ್ತ? ನನಗೆ ವಿಜಯಣ್ಣನ ಬಗ್ಗೆ ಒಂದೆರಡು ಮಾತಾಡ್ಬಿಟ್ಟಿದೆ. ಇಂಥ ಅದೃಷ್ಟ ಮತ್ತೆ ಸಿಗುತ್ತಲ್ಲ ಗೊತ್ತಿಲ್ಲ ನನಗೆ. ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಈ ಸಿನಿಮಾದಲ್ಲಿ ನಾನು ಏನೇ ಫೈಟ್ಸ್ ಮಾಡಿದ್ರೆ ಅದ್ರಲ್ಲಿ ಏನೇ ತಪ್ಪಿದ್ರು ಆ ತಪ್ಪುಗಳೆಲ್ಲ ನನಗ್ ಬರ್ಲಿ, ಇದ್ರಲ್ಲಿ ಏನೇ ಚೆನ್ನಾಗಿ ಮಾಡಿರ್ತಾರ ಆ ಕ್ರೆಡಿಟ್ಸ್ ಫುಲ್ ನಮ್ಮ ವಿಜಯಣ್ಣಗೆ ಹೋಗ್ಲಿ. ಯಾಕಂದ್ರೆ ಅವ್ರ ಸ್ಟೆಂಟ್ಸ್ ನೋಡ್ಕೊಂಡು ಬೆಳೆದವ್ ನಾನು. ನೀವು ಬರ್ತೀರಂತ ನನ್ನ ಕನ್ಸಿಗೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ಮಾಸಣ್ಣ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮ್ಮಂತ ಒಬ್ಬ ಸಣ್ಣ ಕಲಾವಿದ, ಒಬ್ಬ ನಿರ್ದೇಶಕ ಏನೋ ಒಂದು ಮಾಡಕ್ ಹೊರಟಾಗ ಎಂತೆಂಥವ್ರು ನಮ್ ಜೊತೆ ನಿಲ್ತಾರೆ ಅಂತ ನಮಗೂ ಗೊತ್ತಿರುತ್ತೆ, ಎಲ್ರಿಗೂ ಅನುಭವ ಆಗಿರುತ್ತೆ. ಸೊ ವಿಜಯಣ್ಣ ಬಂದು ನಮ್ ಜೊತೆ ಇಂಥ ಒಂದು ಸಿನಿಮಾ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದು ನನ್ನ ಕೊನೆ ಉಸಿರಿರೋರ್ಗೂ ನಾವು ಮರೆಯೋದಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ಸ್ ಅನ್ನ ನಾನು ಸ್ಟೇಜ್ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಚಿತ್ರಕ್ಕೆ ಕಣ್ಣಿನ ಸೆರೆ ಹಿಡಿದಂತವ್ರು ನಮ್ಮ ತಮ್ಮ ಕಾರ್ತಿಕ್ ಆನ್ ಸ್ಟೇಜ್. ಹೊಯ್ಸಳ, ಜಮಾಲಿಗುಡ್ಡ, ಗಿಲ್ಕಿ, ಜೇಸಿ ಅಂತ ಹಲವಾರು ಚಿತ್ರಗಳಲ್ಲಿ ತನ್ನ ಕ್ಯಾಮರಾ ವರ್ಕ್ ಅನ್ನ ಮಾಡಿ ಇವತ್ತು ಬಹಳ ಸಣ್ಣ ವಯಸ್ಸಿನಲ್ಲಿ ಇಲ್ಲಿವರೆಗೂ ಬಂದಿದ್ದಾನೆ. ಸೊ ಈ ಚಿತ್ರದ ಕ್ಯಾಮರಾಮನ್ ಇವನೇ. ನಮ್ಮ ಮುಫ್ತಿ ನವೀನ್ ಸರ್ ಜೊತೆ ವರ್ಕ್ ಮಾಡಿ ಬೆಳೆದಂತವನು. ಸೊ ಇವತ್ತು ನನ್ನ ಜೊತೆ ಇಲ್ಲಿವರೆಗೂ ನಿಂತ್ಕೊಂತಾನದು ನಮ್ಮ ಅದೃಷ್ಟ. ಎರಡನೇದಾಗಿ ಈ ಸಿನಿಮಾಕ್ಕೆ ಜೀವ ಕೊಟ್ಟಿರುವಂತದ್ದು ನಮ್ಮ ಮ್ಯೂಸಿಕಲ್ ರಾಕ್ಷಸ ಅಭಿನಂದನ್ ಕಶ್ಯಪ್. ಹೊಸ
ಪ್ರತಿಭೆ. ಸ್ವಲ್ಪ ಹಳೆ ಹೊಸ ಮಕ್ಕಳಲ್ವಾ, ಸ್ವಲ್ಪ ಬೇಜಾರಾಗೋದು ನೋಡೋದಕ್ಕೆ. ದಯವಿಟ್ಟು ಒಂದು 10 ನಿಮಿಷ ನಮಗೋಸ್ಕರ ಇರಿ, ಯಾಕಂದ್ರೆ ಕಷ್ಟಪಟ್ಟಿದ್ದೀವಿ ನಾವು, ಒಂದಷ್ಟು ಇಷ್ಟಪಟ್ಟು ಕೆಲಸ ಮಾಡಿದೀವಿ, ಅದನ್ನ ಮಾತ್ರ ಹಂಚ್ಕೋಬೇಕು ಅಂತೇಳಿ ಇವತ್ತು ಈ ಸ್ಟೇಜ್ ಬಂದಿದ್ದೀವಿ. ಇದು ನನ್ನ ಗೆಲುವಲ್ಲ, ಇದು ಗೆದ್ರೆ ನಮ್ಮ ಇಂಡಸ್ಟ್ರಿ ಗೆಲುವು. ಈಗ ತಾನೇ ವಿಜಯ್ ಅಣ್ಣ ಒಂದು ಸಿನಿಮಾ ಇಟ್ಕೊಟ್ಟು ನಮ್ಗೆಲ್ಲ ಗೇಟ್ ಓಪನ್ ಮಾಡ್ಬಿಟ್ಟಿದ್ದಾರೆ, ಬಟ್ರೆ ನಿಮ್ಗೆಲ್ಲ ನಾನು ದಾರಿ ಬಿಟ್ಕೊಟ್ಟಿದ್ದೀನಿ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಈ ಒಂದು ಟೆಕ್ನಿಷಿಯನ್ ಏನ್ ರಚನೆ ನೀವು ನೋಡಿದ್ರಿ ಕಾಲೋನಿನ, ಇದನ್ನೆಲ್ಲ ತಯಾರು ಮಾಡಿದಂತವ್ರು ನಮ್ಮ ಪಾಸಿಟಿವ್ ಪ್ರಮೋದ್ ಅಂತ ನಾನು ಕರಿತೀನಿ. ಸೊ ವೆರಿ ಡೆಡಿಕೇಟಿವ್, ಹಾಗೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ತನ್ನ ಕೆಲಸ ಮಾಡುವಂತ ಒಬ್ಬ ಟೆಕ್ನಿಷಿಯನ್. ಪ್ಲೀಸ್ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ ಎಲ್ರಿಗೂ ನಮಸ್ಕಾರ. ಒಂದು ತುಂಬಾ ದೊಡ್ಡ ಖುಷಿ ಅಂದ್ರೆ ಮಂಜು ಸರ್ ಹೇಳಿದಾಗೆ ನಮ್ಮ ಸ್ಯಾಂಡಲ್ವುಡ್ಗೆ ಸಲಾಗ ಭೀಮಂತಕರು ವಿಜಯ್ ಸರ್ ಬಂದಿರೋ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ತಿ ಸರ್, ಮಯೂರ್ ಸರ್ ಎಲ್ಲ ಬಂದ್ರು ತುಂಬಾ ಖುಷಿ ಆಯ್ತು. ಕಾಲೋನಿ, ಬೇಗೂರು ಕಾಲೋನಿ, ಕಾರ್ತಿ ಜೊತೆ ನಾನು ಮುಂಚೆ ಜಮಾಲಿಗುಡ್ಡಕ್ಕೆ ಸೌಂಡ್ ಡಿಸೈನರ್ ಫಸ್ಟ್ ಕೆಲಸ ಮಾಡಿದ್ದೆ, VR ಸೌಂಡ್ ಡಿಸೈನ್ ಮಾಡಿದಾಗ. ಅಲ್ಲಿಂದ ಮಂಜು ಸರ್ ಬಂದು ತರ ಸೌಂಡ್ ಡಿಸೈನ್ಗೆ ಅಂತ ಬಂದು ನಾನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆದೆ. ಸಾಂಗ್ಸ್ ಕೇಳಿದ್ರು ಅಥವಾ ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳಿದ್ರು, ಎಲ್ಲ ಇಷ್ಟಪಟ್ಟು ನೀವೇನ್ ಮಾಡ್ತಿರೋ ಮಾಡಿ, ಲೆಟ್ಸ್ ಡೂ ದಿಸ್, ಎಲ್ಲರೂ ಸೇರಿ ಟೀಮ್ ವರ್ಕ್ ಕೆಲಸ ಮಾಡೋದು ಶುರು ಮಾಡಿದ್ದು ಈ ಸಿನಿಮಾ ದಿಸ್ ಇಸ್ ಕಾಲೋನಿ. ಅಂದ್ರೆ ಎಷ್ಟು ಹ್ಯೂಜ್ ಆಗಿ ತಗೊಂಡೋಯ್ತು ಸಿನಿಮಾ ಮ್ಯೂಸಿಕ್ ಹೋಗ್ತಾ ಹೋಗ್ತಾ. ಅಂದ್ರೆ ಒಂದೆರಡು ಸಣ್ಣ ವಿಚಾರ ಅಂದ್ರೆ, ನಾವ್ ಅನ್ಕೊಂಡಿರಲ್ಲ ಈ ಸಿನಿಮಾಗೆ ವೆರಿ ಗ್ರೇಟ್ ಪ್ಲೇಬ್ಯಾಕ್ ಸಿಂಗರ್ಸ್. ಈಗ ತಾನೇ ನಮ್ಮ ಭಾರತಕ್ಕೆ ಗ್ರಾಮಿ ತಂದ್ಕೊಟ್ಟಂತ ಶಂಕರ್ ಮಹಾದೇವನ್ ಸರ್ ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಮತ್ತೆ ಶ್ರೀಲಕ್ಷ್ಮಿ ಬೆಲ್ವಣ್ಣ ಅವ್ರು ಹಾಡಿದ್ದಾರೆ, ಆಂಟನಿ ದಾಸನ್ ಸರ್ ಹಾಡಿದ್ದಾರೆ. ಈ ತರ ಸುಮಾರು ಒಳ್ಳೊಳ್ಳೆ ಪ್ಲೇಬ್ಯಾಕ್ ಸಿಂಗರ್ಸ್ ಹಾಡಿ, ಪ್ರಮೋದ್ ಬರ್ವಂತೆ ಸರ್ ಲಿರಿಕ್ಸ್ ಬರ್ದಿದ್ದಾರೆ ಈ ಸಿನಿಮಾದಲ್ಲಿ, ಭರ್ಜರಿ ಚೇತನ್ ಸರ್ ಲಿರಿಕ್ಸ್ ಬರ್ದಿದ್ದಾರೆ. ಸೊ ಇಷ್ಟು ಸಪೋರ್ಟ್ಸ್ ತುಂಬಾ ಖುಷಿ ಆಯ್ತು. ಐ ಥಿಂಕ್ ಎಲ್ರಿಗೂ ನಮ್ಮ ಕಾಲೋನಿ ಕ್ಯಾರೆಕ್ಟರ್ ಟ್ರೈಲರ್ ಇಷ್ಟ ಆಯ್ತು ಅನ್ಕೋತೀನಿ. ಇದನ್ನ ನಮ್ಗೆ ರ್ಯಾಪ್ ಮಾಡಿದವ್ರು ಬಂದು ಆರವ್ ಬಿಜಿ ಅವರು, ಮತ್ತೆ ಇದಕ್ಕೆ ಸಪೋರ್ಟ್ ಕೊಟ್ಟ ನಮ್ಗೆ MC ಬಿಜು ಸರ್ ಕೂಡ, ಅವ್ರದ್ದು ಕೂಡ ಬ್ಯಾಕಿಂಗ್ ವೋಕಲ್ಸ್ ಇದೆ. ಸೊ ನಂದು ಅವ್ರದ್ದು ಒಂದು ರ್ಯಾಪ್ ಬಂದು ಅವತಾರ ಪುರುಷ ಟು ನಾನು ಮ್ಯೂಸಿಕ್ ಮಾಡಿದಾಗ ಅದ್ರ ಜೊತೆ ಈಗ ಬಂದು. ಸೊ ಅದೇ ಥಾಟ್ ನನ್ ಮಂಜು ಸರ್ ಹೇಳಿದೆ, ಸೊ ವೈ ಕಾಂಟ್ ಟ್ರೈ ವಿತ್ ದಿಸ್ ಇಂಗ್ಲಿಷ್ ವರ್ಸ್ ಯಾಕೆ ಮಾಡಬಾರ್ದು ನಾವು ಅಂತ ಅನ್ಕೊಂಡು ಒಂದು ಎಕ್ಸ್ಪೆರಿಮೆಂಟಲ್ ಮಾಡಿ ಕಲ್ಟ್ ಜಾನ್ರಾಗೆ ಒಂದು ಹೇಗೆ ನಮ್ಮ ನೇಟಿವಿಟಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಅದಕ್ಕೊಂದು ಇಂಗ್ಲಿಷ್ ವರ್ಸ್ ಯೂಸ್ ಮಾಡಿ ಮಾಡಿರುವಂತ ಒಂದು ಮ್ಯೂಸಿಕ್ ಈ ಕ್ಯಾರೆಕ್ಟರ್ ಟೀಸರ್ ಮ್ಯೂಸಿಕ್. ಸೊ ಹೋಪ್ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಎಲ್ರು ನಮ್ಮ ಸಿನಿಮಾ ಬ್ಲೆಸ್ ಮಾಡಿ, ಎಲ್ಲರೂ ಆಶೀರ್ವಾದ ಕೂಡ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೊತ್ತಿತ್ತು ಕಾರ್ತಿಕ್ ಅವ್ರು ಮಾತಾಡಲ್ಲ ಅಂತ. ಎಲ್ರಿಗೂ ನಮಸ್ಕಾರ. ನಡೆದಿರೋ ಎಲ್ಲ ಗೆಸ್ಟ್ರು, ಎಲ್ಲ ಆಡಿಯನ್ಸ್ ಮೆಂಬರ್ಸ್ಗೂ, ಎಲ್ಲ ಮೀಡಿಯಾ ಮೆಂಬರ್ಸ್ಗೂ ನಮಸ್ಕಾರ. ನಮಸ್ಕಾರ ವಿಜಯ್ ಸರ್. ನಾನು ನಿಮ್ಮ ದುನಿಯಾ ಮೂವಿ ನೋಡಿದಾಗ ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದೆ. ನೀವು ಆವಾಗಿಂದಾನೆ ಎಲ್ಲರ ಮುಂದೆ ಹೇಳ್ಬೇಡ, ವಯಸ್ಸು ಗೊತ್ತಾಗುತ್ತೆ. ಎಲ್ಲೂ ಹೆಂಗಿದೆ ಸರ್, ಮೊನ್ನೆ ಭೀಮಾ ನೋಡಿದಾಗ ಕೂಡ ನೀವು ಅದೇ ಸ್ಟ್ರೆಂತ್ ಇದೆ. ಸೊ ನನಗೆ ಕಾಲೋನಿ ಫಸ್ಟ್ ಲುಕ್ ಮಂಜು ಸರ್ ತೋರಿಸಿದಾಗ ನನಗೆ ಅನ್ಸಿದ್ದಾರೆ ಎಲ್ಲ ರಿಯಲ್ ಲೈಫ್ ಲೊಕೇಶನ್, ರಿಯಲ್ ಸ್ಟಂಟ್ಸ್, ಎಲ್ಲ ನಿಮ್ ಇನ್ಸ್ಪಿರೇಷನ್ ಕ್ಲೀನ್ ಆಗಿ ಕಾಣುತ್ತೆ ಮಂಜು ಸರ್ ವರ್ಕ್ ಅಲ್ಲಿ. ಸೊ ನನಗದೇ ಸ್ಫೂರ್ತಿ ತುಂಬಿದ್ದು ಈ ಮೂವಿಗೆ, ಎಡಿಟಿಂಗ್ ಆಗ್ಲಿ ಏನೇ ಮಾಡೋದಾದ್ರು. ಸೊ ಇವನ್ ಈ ಕ್ಯಾರೆಕ್ಟರ್ ಟೀಸರ್ ಕೂಡ ಮಂಜು ಸರ್ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ನಮ್ ತಂಡದ ಕಡೆಯಿಂದ ಅಂತ ಹೇಳಿ ಮಾಡ್ತಿರೋದು. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಷ್ಟೇ. ಥ್ಯಾಂಕ್ ಯು ಮಂಜು ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಾಯಕ ನಟಿಯರು ದಯವಿಟ್ಟು ಬನ್ನಿ, ಒಂದೆರಡು ಮಾತಾಡ್ಬಿಡಿ ಪ್ಲೀಸ್. ಇದರಲ್ಲಿ ಆತ್ಯ, ಇವರು ಪಲ್ಲವಿ ಪರ್ವ, ಇದರಲ್ಲಿ ಕೌಸಲ್ಯ. ಸೊ ಈ ಹೆಸರು ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಅಕ್ಕಪಕ್ಕದ ಮನೆಗಳಲ್ಲಿ ನಾವು ಕೇಳಿರುವಂತ ಹೆಸರುಗಳಿದ್ದಾಗಿರುತ್ತೆ. ನಮ್ಮ ಸಿನಿಮಾಗೆ ಹೆಣ್ಮಕ್ಳಿದ್ರೆ ಒಂದು ಕಳೆ ಚಿತ್ರಕ್ಕೆ, ಸೊ ನಮ್ಮ ಕಳೆ ಇವರು, ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಏನ್ ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ. ಇದು ಫಸ್ಟ್ ನಾನು ಮಾತಾಡ್ತಿರೋದು. ಮೊದಲನೇದಾಗಿ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಸಿಚುವೇಶನ್ಸ್ ಇದೆ ಅಂತ ನಿಮ್ಗೆ ಗೊತ್ತು. ಯಾರು ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ.
ಬಟ್ ಆ ತರ ಸಿಚುವೇಶನ್ ಅಲ್ಲಿ ಸ್ಟಾರ್ ನಟ ಆಗಿರುವಂತ ನಮ್ಮ ವಿಜಯ್ ಸರ್ ನಮ್ಮ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಹಾಗೂ ಮಯೂರ್ ಸರ್ಗೂ ಹಾಗೂ ಲಕ್ಕಿ ಸರ್ಗೂ ತುಂಬಾ ಥ್ಯಾಂಕ್ಸ್. ಹಾಗೂ ನಮ್ಮ ಎನ್ ಸುರೇಶ್ ಸರ್ಗೂ ತುಂಬಾ ಥ್ಯಾಂಕ್ಸ್. ಸಾರಿ, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದು ನನ್ನ ಫೇಸ್ ಎಲ್ಲ ಗೊತ್ತಾಗ್ತಾ ಇರೋದು ನಿಮ್ಗೆಲ್ಲ. ಹಾಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಅಂತ ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲೂ ಫ್ರೀ ಮಾಡ್ಕೊಂಡು ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ. ಬೆಗೂರ್ ಕಾಲೋನಿ ಇಸ್ ಮೈ ಫಸ್ಟ್ ಡೆಬ್ಯೂಟ್ ಮೂವಿ. ತುಂಬಾ ತುಂಬಾ ಧನ್ಯವಾದಗಳು ಸರ್ ಫಾರ್ ದಿಸ್ ಅಪಾರ್ಚುನಿಟಿ and to the whole team of Begur Colony. Thank you so much, Vijay sir, for taking out your time to coming here, and to our special chief guest, and to the media and everyone. Thank you so much. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಕ್ ಬಂದಿರೋಂತಹ ವಿಜಯ್ ಸರ್ಗೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಮೂವಿ ಟೀಸರ್ ಸಪೋರ್ಟ್ ಮಾಡಕ್ಕೆ ಎಷ್ಟೊಂದು ಜನ ಗಣ್ಯ ವ್ಯಕ್ತಿಗಳು ಬಂದಿದ್ದೀರಾ. ಸೊ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಒಂದು ಮೂವಿ ಸಕ್ಸಸ್ ಅಂದ್ರೆ ಮಾಧ್ಯಮದವ್ರ ಪಾತ್ರ ಕೂಡ ತುಂಬಾ ಇರುತ್ತೆ. ನಮ್ಮ ಮೂವಿಗೆ ಬೆಂಬಲ ಕೊಡಕ್ ಬಂದಿರುವಂತಹ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳು. ನನ್ ಪರಿಚಯ ಮಾಡ್ಕೋಬೇಕು ಅಂದ್ರೆ ನಾನು ಸುನೀತಾ ರಾಜ್. ಈ ಮೂವಿಲಿ ಝಾನ್ಸಿ ಅನ್ನೋ ಝಾನ್ಸಿ ಅಂತ ಒಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಒಂದು ಕ್ರಿಶ್ಚಿಯನ್ ಪಾತ್ರ ಆಗಿರುತ್ತೆ. ಸೊ ಸುನೀತಾ ರಾಜ್ನ ಝಾನ್ಸಿಯಾಗಿ ನೀವು ಇಲ್ಲಿ ನೋಡೋ ಕಾರಣ ರಂಗನಾಥ್ ರೆಡ್ಡಿ ಸರ್. ಸೊ ಅವ್ರಿಗೆ ನಾನು ಈ ಸ್ಟೇಜ್ ಅಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅವಕಾಶ ಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸರ್ ಮಂಜು ಸರ್ಗೂ ಥ್ಯಾಂಕ್ ಯು. ಹಾಗೂ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಬಾಬು ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ನಿಮ್ಮವರೆಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಐ ಗಾಟ್ ಟು ನೋ ದಟ್ ಯು ಡೋಂಟ್ ಸ್ಪೀಕ್ ಕನ್ನಡ, ರೈಟ್? ಬಟ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ. ಬರುತ್ತಲ್ವ ನಾವು ಮಾತಾಡಿದ್ರೆ ಹೇಳೋದು ಅರ್ಥ ಆಗತ್ತಲ್ಲ? ನಿಮ್ ಎಕ್ಸ್ಪೀರಿಯನ್ಸ್ ನೋಡೋದು ಗೊತ್ತಾಯ್ತು ಅರ್ಥ ಆಗುತ್ತೆ ಅಂತ. ಈಗ ಈ ಚಿತ್ರದ ನಾಯಕ ನಟರು ಖಂಡಿತವಾಗ್ಲೂ ಅವ್ರು ಮಾತಾಡ್ಬೇಕು ಅಂಡ್ ಅವ್ರ ಮಾತುಗಳನ್ನ ಕೇಳ್ಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ರಾಜೀವ್ ಅವ್ರನ್ನ ವೇದಿಕೆ ಮೇಲೆ ಬರೋಣ. ನಿಮ್ಮ ಟೀಮ್ ಇದು, ನಿಮ್ಮ ಮೂವಿ ಇದು. ಹೇಳಿ ಸರ್, ಇವತ್ತು ಹೇಗೆ ಅನಿಸಿದೆ ನಿಮ್ಗೆ? ಆರ್ ಯು ನರ್ವಸ್ ಬಿಕಾಸ್ ಇಟ್ ಇಸ್ ಎಟ್ ಟು ರಿಲೀಸ್, ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಹೇಗೆ ಅನಿಸಿದೆ ಈ ಮೂಮೆಂಟ್? ಹೇಳಿ ಸರ್. ಸಕ್ಕತ್ ನರ್ವಸ್, ನಡಕ್ತಾ ಇದ್ದಾರೆ. ಓಕೆ, ನೆರೆದಿರುವಂತ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮ ಟೈಮ್ ಅನ್ನ ಸೇವ್ ಮಾಡಿ ಈ ಈವ್ನಿಂಗ್ ಸ್ಪೆಷಲ್ ಮಾಡೋದಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ವೆಲ್ಕಮಿಂಗ್ ಆಲ್ ದ ಮೀಡಿಯಾ ಪೀಪಲ್ ಇಲ್ದಿರಾ. ಇವತ್ತು ಈ ತರದೊಂದು ಪ್ರಯತ್ನನ ತಲುಪಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಎರಡೇ ವಿಚಾರ ಈಚೆ ಹೋಗೋದು. ಒಂದು ಮೀಡಿಯಾ, ಒಂದು ನಾವು ತೋರಿಸಿರೋ ಟ್ರೈಲರ್. ಸೊ ಇವೆರಡಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಇಷ್ಟು ಜನ ಅನ್ನೋದನ್ನ ನನ್ನ ಕೋರಿಕೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಈ ತರದ್ದು ಒಂದು ಈವೆಂಟ್ಗೆ ಈ ತರದೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಯಾವಾಗ್ಲೂ ಯಾರಾದ್ರೂ ಒಂದು ಕತೆ ಹೇಳಿ, ಯಾರಾದ್ರೂ ಒಂದು ಪಾತ್ರ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು, ಏನೋ ತುಂಬಾ ಕತೆಗಳು ಕೇಳ್ತಾ ಇರ್ತೀವಿ ಮಾಡ್ಬೇಕು ಅಂತ ಅನ್ನಿಸ್ದಾಗ ಯಾವಾಗ್ಲೂ ನನಗೆ ಒಂದು ಎಕ್ಸಾಂಪಲ್ ಅಂತ ಒಂದು ಸಿನಿಮಾ ಕತೆ ಹೇಳಕ್ ಬರ್ತಾರೆ. ವಿಜಯ್ ಸರ್, ನಿಮ್ಗೆ ಹೇಳಲೇಬೇಕು ಸರ್, ನೀವು ನಾಗನ್ ಪಾತ್ರದಲ್ಲಿ ಒಂದು ಸಿನಿಮಾ ಮಾಡಿ ಸರ್, ನಾಗನ್ ಪಾತ್ರದಲ್ಲಿ ಒಂದು ಸಿನಿಮಾ ಮಾಡಿ ಸರ್ ಅಂತ. ಸರ್, ನನಗೆ ಈ ತರ ವೇದಿಕೆ ಎಲ್ಲೂ ಸಿಕ್ಕಿಲ್ಲ. ಮೊನ್ನೆ ಮೇ 13ನೇ ತಾರೀಕು ಮೊನ್ನೆ ಮೇ 13ನೇ ತಾರೀಕಿಗೆ 10 ವರ್ಷ ಆಯ್ತಣ್ಣ ನಮ್ಮ ಸಿನಿಮಾ ಬಂದು. ಹೌದು, ನನಗೊಂದು ಪೋಸ್ಟ್ ಗ್ಯಾಪ್ನಾಗ ಬಂತು. 10 ವರ್ಷ ಆಯ್ತು. ಆ 10 ವರ್ಷದ ಪೋಸ್ಟರ್ ನಾವು ನೆಲದ ಮೇಲೆ ಬಂದ್ಕೊಂಡು ಹೀರೋಯಿನ್ ಕಿಚಾಯಿಸ್ತಾ ಇದ್ದ ಒಂದು ಸೀನ್ ನಾನು ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬ ಕ್ರಿಕೆಟರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ, ಒಬ್ಬ ವೆಲ್ ವಿಷರ್ ಫ್ರೆಂಡ್ ಆಗಿ ಎಷ್ಟೊತ್ತಾಗ ಪ್ರೂವ್ ಮಾಡ್ಕೊಂಡಿದ್ದೀನಿ. ಆದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡ್ಕೊಳಕ್ ಸಿಕ್ಕಿದ ಜಾಗನೇ ಆರ್.ಎಕ್ಸ್ ಸೂರಿ. ಅದಕ್ಕೆ ನಾನು ನಿಮ್ಗೆ ಕೃತಜ್ಞತೆ ಹೇಳ್ತೀನಿ ಸರ್. ಸೊ ಆ ತರದೊಂದು ಪಾತ್ರ ನಿಭಾಯಿಸ್ಬೇಕು ಅಂತ ಹೇಳ್ಕೊಂಡು ಬಂದಾಗ್ಲೇ ನನಗೆ ಪರಿಚಯ ಆಗಿದ್ದು ಫ್ಲೈಯಿಂಗ್ ಕಿಂಗ್ ಮಂಜು. ನಿಮ್ಗೆಲ್ಲ ಫ್ಲೈಯಿಂಗ್ ಕಿಂಗ್ ಮಂಜು, ಬಟ್ ನನಗೆ ಬರೇ ಮಂಜು ಸತತ 15 ವರ್ಷದ ಪರಿಚಯ. ಅವತ್ತಿಂದನೂ ನನಗೆ ಮಂಜು ಪರಿಚಯ. ಮಂಜು ಇಸ್ ಸೆಲ್ಫ್ಲೆಸ್ ಫೆಲೋ, ಅಂದ್ರೆ ತಪ್ಪಾಗಿ ಹೇಳ್ಸಲ್ಲ. ಇದು ತನಗೇನು ಬೇಡ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನಗೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಕೆಲಸ ಮಾಡುವಂತ ವ್ಯಕ್ತಿ. ಆ ಒಂದು ಕೆಲಸ ಇವತ್ತು ಪರದೆ ಮೇಲೆ ಕಾಣ್ತಾ ಇದೆ. ಅದ್ ಏನೇ ಇದ್ರು ಇವ್ರು ಎಷ್ಟು ಜನನ ಕೂಡ ಹಾಕೋದಕ್ಕೂ ಅವ್ರದೇ ಪ್ರಯತ್ನ. ಸೊ ಹಾಗಾಗಿ ಇದೊಂದು ಕಂಪ್ಲೀಟ್
ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್, ಅದು ಕಂಪ್ಲೀಟ್ ಜವಾಬ್ದಾರಿ ಅಂತ ನಾನು ಹೇಳಲ್ಲ, ಶ್ರಮ, ಅವ್ರನ್ನ ಒಟ್ಟು ಕೂಡಿಸುವಂತ ಒಂದು ಶ್ರಮ ಅವ್ರಿಗೆ ಈ ಸಿನಿಮಾ ಯಶಸ್ಸು ತಂದು ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಓಕೆ, ಆಲ್ ದ ಬೆಸ್ಟ್ ಸರ್. ಅಂಡ್ ಡೆಫಿನೆಟ್ಲಿ ಎಸ್, ಈವನ್ ದಿ ಹೀರೋಯಿನ್ಸ್, ಗ್ಲಾಮರ್ ಆಫ್ ದ ಸಿನಿಮಾ, ನಮ್ಮ ಸಿನಿಮಾ ಗ್ಲಾಮರ್ಸ್, ಅವ್ರು ಇಷ್ಟೊಂದು ಗ್ಲಾಮರ್ ಆಗಿ ಸಿನಿಮಾದಲ್ಲಿ ಕಾಣಲ್ಲ, ಪ್ಲೀಸ್ ಕನ್ಫ್ಯೂಸ್ ಆಗ್ಬೇಡಿ. ಆ ಥರದೊಂದು ಸಿನಿಮಾ ತೆಗ್ದಿದ್ದೀವಿ ನಾವು. ಆದ್ರೆ ಆ ಗ್ಲಾಮರ್ ಇಲ್ದಿರೋ ಆ ಸಿನಿಮಾದಲ್ಲಿ ಆ ಪಾತ್ರನ ಎಕ್ಸ್ಟ್ರಾರ್ಡಿನರಿ ಆಗಿ ನಿಭಾಯಿಸಿದ್ದಾರೆ. ಯಾರು ಹೊಸಬ್ರು ಅನ್ಸಲ್ಲ. ಇದರ ಇಟ್ ಕುಡ್ ಬಿ ಕೌಸಲ್ಯ, ಕುಡ್ ಬಿ ಅಲ್ಲ ಆದ್ಯ, ಝಾನ್ಸಿ. ಅವ್ರ ಪಾತ್ರದ ಹೆಸರು ಹೇಳಿದೆ, ಯಾಕಂದ್ರೆ ಪಾತ್ರದ ಹೆಸರಲ್ಲೇ ನಾಳೆ ಅವ್ರನ್ನ ಯಾರಾದ್ರೂ ಗುರುತಿಸೋದು, ಯಾಕಂದ್ರೆ ಅವ್ರ ಹೆಸರಲ್ಲಿ ಗುರುತಿಸೋದು ಪರವಾಗಿಲ್ಲ. ಇವತ್ತು ವಿಜಯ್ ಸರ್ ಅಂತಂದ್ರೆ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ದುನಿಯಾ ವಿಜಯ್ ಅಂದ್ರೆ ಸಾಕು, ಪಟ್ಟಣ ಗೊತ್ತಾಗುತ್ತೆ. ಸೊ ಹಾಗೆ ಅವ್ರ ಪಾತ್ರ ನಿಂತ್ಕೊಳ್ಳೇನೋ ನನ್ನ ಆಸೆ. ರಾಜೀವ್ ರಾಘವ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೊಂದು ಟೀಸರ್ನ ತುಂಬಾ ಹರಿಬರಿಯಾಗಿ ಆರ್ಗನೈಸ್ ಮಾಡಿದ್ರು. ಸಾಥ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ವಿಜಯ್ ಸರ್. ನಾನು ನಿಮ್ಗೆ ತುಂಬಾ ಟಾರ್ಚರ್ ಕೊಟ್ಟೆ ಫೋನ್ ಮಾಡಿ, ಬಟ್ ನಿಮ್ಮೆಲ್ಲ ಶೆಡ್ಯೂಲ್ ಅಲ್ಲಿ ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್ ಅಂಡ್ ಥ್ಯಾಂಕ್ ಯು. ಆಭಾರಿಯಾಗಿ ಹೇಳ್ತೀನಿ. ಮಾಸ್ತಿ ಸರ್ಗೂ ನಾನು ಟಾರ್ಚರ್ ಕೊಟ್ಟಿದ್ದೀನಿ ಸರ್, ನಂಗೆ ಸರ್ ಸಿಗ್ತಾ ಇಲ್ಲ, ಒಂದು ಮಾತು ಹೇಳಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್. ಅಂಡ್ ಇಲ್ಲಿರೋದಕ್ಕೆ ನೀವು ನಮ್ಮ ಆಸ್ತಿನೇ ಹೌದು, ಡೆಫಿನೆಟ್ಲಿ ನಿಮ್ಮ ಬರವಣಿಗೆ ಹೇಳುತ್ತೆ. ಮಯೂರ್ ಸರ್ ಇಸ್ ಮಯೂರ್ ಫಾರ್ ಮೀ. ಆಕ್ಚುಲಿ ನಂದು ಮಯೂರ್ ತುಂಬಾ ಹಳೆ ಸಂಬಂಧ. ವಿ ಕಮ್ ಅಬೌಟ್ 20 years ಫ್ರೆಂಡ್ಶಿಪ್. ಅಂಡ್ ಅವರೊಂದು ಲೈನ್ ಹೇಳಿದ್ರು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ, ಅದು ನಂಗೆ ತುಂಬಾ 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 ನಾಟಿದೆ. ನಮ್ಮಂತ ಕಲಾವಿದರು ಹಿಂದೆ ಸಿಗ್ತಾರೆ ನಿಮಗೆ ಅಂತ ಹೇಳಿದ್ರು. ಅದೊಂದು ಲೈನ್ ನನಗೆ ಇವತ್ತು ಸಖತ್ ನಾಟುತ್ತೆ. ಅದಕ್ಕೆ ಹಿಂದೆ ಮುಂದೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಬೇಡ, ಬಟ್ ಹಿಂದೆ ಸಿಗೋವಂತ ಈ ತರ ಜಾಗದಲ್ಲಿ ಈ ತರದೊಂದು ಸಿನಿಮಾ ಗೆಲ್ಬೇಕು, ಅವಾಗಲೇ ನಾವೆಲ್ಲ ಗೆಲ್ಲೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾವಾಗಲೂ ಈ ತರ ಸಿನಿಮಾಗಳಾದಾಗ ಡೆಫಿನೆಟ್ಲಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಆಲ್ ಮೈ ಫ್ಯಾಮಿಲಿ ಹೂಸ್ ಆಲ್ವೇಸ್ ಬೀನ್ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್, ಥ್ಯಾಂಕ್ ಯು. ಅಂಡ್ ಇದಕ್ಕೆಲ್ಲದಕ್ಕೂ ದುಡ್ಡು ಹಾಕ್ದಂತ ಬಾಬು ಸರ್, ಥ್ಯಾಂಕ್ ಯು. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಬಾಬಣ್ಣ ಯಾವಾಗಲೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸಣ್ಣ ಪದ, ಬಟ್ ಅವ್ರ ಮನೆ ಖಜಾಂಚಿ ಓಪನ್ ಆದಾಗ್ಲೇ ಬೇರೆ ಕೆಲಸ ಆಗೋದು, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ತರದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಏನೇ ಆದ್ರೂ ಜೊತೆಲೇ ಇರ್ತೀವಿ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಂ ಸುರೇಶ್ ಸರ್, ನಮ್ಮ ಆಶೀರ್ವಾದ ಇರಬೇಕು ಸಿನಿಮಾ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಉತ್ಸವ ಅವರೇ, ಎಸ್, ನನಗೆ ಈ ಒಂದು 5-10 minutes ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಥ್ಯಾಂಕ್ ಯು. ಅಂಡ್ ಎಲ್ಲ ಇಲ್ಲಿರೋಂಥ ಇಲ್ಲಿ ಆಕ್ಚುಲಿ ನೀವೆಲ್ಲ ಅನ್ಕೊಂಡಿದ್ದೀರಾ ಯಾರೋ ಸಿನಿಮಾದಿಂದ ಹೊರಗಡೆ ಪ್ರಮೋಷನ್ ಮಾಡಕ್ ಬಂದಿದ್ದಾರೆ ಅಂತ. ಡೆಫಿನೆಟ್ಲಿ ಇಲ್ಲ. ನಾನು ನೋಡ್ತಾ ಇದ್ದೀನಿ ಈ ಕಡೆಯಿಂದ ಈ ಕಡೆವರೆಗೂ ಇಲ್ಲೆಲ್ಲ ಕೂತಿರೋರೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೇನೆ. ಮೋಸ್ಟ್ ಆಫ್ ಆಲ್ ಈ ಎಂಡಲ್ಲಿ ಕೂತಿರೋರೆಲ್ಲ ಆಕ್ಟ್ ಮಾಡಿದ್ದಾರೆ, ಇಲ್ಲೂ ಎಲ್ಲ ಆಕ್ಟ್ ಮಾಡಿದ್ದಾರೆ. ಕೆಲವರು ಲಗ್ತಾ ನನ್ನ ಸಂದಿಲಿ ಅವ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸಿನಿಮಾಲಿ. ಓಕೆ, ಇಲ್ಲೂ ಅಷ್ಟೇನೆ. ಥ್ಯಾಂಕ್ ಯು ಮಂಜು ಸರ್ ಆ್ಯಂಡ್ ಎವ್ರಿಬಡಿ. ಆ್ಯಂಡ್ ಎಸ್, ಕಾಲೋನಿ ಪೋಸ್ಟರ್ಸ್, ಟೀಸರ್ಸ್ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇದನ್ನ ಹೆಂಗೆ ತಲುಪಿಸ್ಬೇಕು ಅನ್ನೋದನ್ನ ವಿಜಯ್ ಸರ್ ಹೇಳ್ಕೊಟ್ಟಿದ್ದಾರೆ. ಗ್ಯಾರಂಟಿ ಆ ಥರನೇ ನಾವು ತಲುಪ್ಸಕ್ ಪ್ರಯತ್ನ ಮಾಡ್ತೀವಿ. ರೋಡ್ಗೆ ಇಳಿದು ಈ ಸಿನಿಮಾನ ನಿಮಗೆ ಉಳಿಸಿದ್ದಾರೆ. ಅಡುಗೆ ಮಾಡೋದಾಗ ತಾವು ಒಂದು ಬಾಯಿ ತುಟ್ಟಿಟ್ಟಿದ್ದಾರೆ. ಹಂಗೆ ಗೆದ್ದಿದ್ದು ಸಿನಿಮಾ, ಹಂಗೆ ಗೇಟ್ ಓಪನ್ ಆಗಿದ್ದು. ಇವತ್ತು ಅದಾಗಿ ನಾವು ಫಾಲೋ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಜೀವ್ ಅವರೇ. ತುಂಬಾ ಸ್ವಚ್ಛಂದವಾಗಿ ಮಾತಾಡಿದ್ದಾರೆ. ಟು ಬಿ ವೆರಿ ಫ್ರಾಂಕ್, ಇನ್ ಡೀಟೇಲ್ ಆಗಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಎಲ್ಲರ ಬಗ್ಗೆ ಮಾತಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ಆರ್ ಜಸ್ಟ್ ನಾಟ್ ಅ ಗುಡ್ ಆಕ್ಟರ್, ಯು ಆರ್ ಅ ಗುಡ್ ಸ್ಪೀಕರ್ ಟು. ಥ್ಯಾಂಕ್ ಯು. ಅಂಡ್ ನೀವೆಲ್ಲರ ಬಗ್ಗೆ ಮಾತಾಡ್ತಾ ಇದ್ದಾಗ ನಾನು ಮಂಜು ಸರ್ ಒಂದು ಮಾತು ಕೇಳಿದೆ. ಸರ್ ನಿಜ ಹೇಳಿ ಸರ್, ರಾಜೀವ್ ಅವ್ರು ಹೇಗೆ ಆಕ್ಟ್ ಮಾಡಿದ್ದಾರೆ ಅಂತ. ಸೊ ಆಮೇಲೆ ನಾನು ದುನಿಯಾ ವಿಜಯ್ ಸರ್ನ ವೆಲ್ಕಮ್ ಮಾಡ್ತೀನಿ, ಮಯೂರ್ ಸರ್ನ ವೆಲ್ಕಮ್ ಮಾಡ್ತೀನಿ ಅಂದ ತಕ್ಷಣ ಅವ್ರು ಹೇಳಿದ್ರು ನಾನೇ ವೆಲ್ಕಮ್ ಮಾಡ್ಬೇಕು ಅವ್ರನ್ನ ಅಂತ ಹೇಳಿದ್ರು. ಈಗಂದ್ರೆ ಈ ಟೀಸರ್ ಬಗ್ಗೆ ಮಾತಾಡಕ್ಕೆ ಸರ್ ಅವರೆಲ್ಲ ಅತ್ತಿಗಳನ್ನ ವೆಲ್ಕಮ್ ಮಾಡಿ ನಮ್ಮ ರಾಜೀವ್ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು. ನೀವು ಮಾತಾಡಿ ಪ್ಲೀಸ್. ನಾವು ಕಾಲೋನಿ ಸಿನಿಮಾ ನೋಡ್ಬೇಕಾರೆ ನನ್ನ ಮೊದಲನೇ ಸಿನಿಮಾ ರಾಜೀವ, ಇವರು ರಾಜೀವ, ಅವರು ರಾಜೀವ, ಎರಡು ಅಷ್ಟು ಕನ್ಫ್ಯೂಸ್ ಆಗಿತ್ತು ನನಗೆ. ಇವ್ರ ಹೆಸರು ತೆಗೆದು ಅವ್ರ ಹೆಸರು ತಂದಿದ್ದೆ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲಿ ಬಹಳಷ್ಟು ಹಿರಿಯರು ಬಂದಿದ್ದೀರಿ. ನನ್ನಿಂದ ಅಥವಾ ಏನಾದ್ರು ಯಾರೋ ಕರೆದಿಲ್ಲ, ಯಾರ ಹೆಸರು ಹೇಳಿಲ್ಲ ಅಂತ ತಮ್ಮ ಮನಸ್ಸಲ್ಲಿದ್ರೆ
ನೀವೆಲ್ಲರೂ ನಮ್ಮ ಮನಸ್ಸಲ್ಲಿದ್ದೀರಾ. ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಮರ್ತಿದ್ರು ಏನೇ ಆಗಿದ್ರು ಕೂಡ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳಿಕೊಳ್ತೀನಿ ತಮ್ಮಲ್ಲಿ. ನನ್ನ ಪ್ರೀತಿಯ ವಿಜಯ ಅಣ್ಣ ಒಂದು ಕ್ಲಾಪ್ಸ್ ಕೊಡಿ ಅವ್ರಿಗೆ. ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಧ್ವನಿಯ ವಿಜಯ್ ಕುಮಾರ್ ಸರ್ನ ಹಾಗೂ ಮಾಸ್ತಿ ಸರ್ ದಯವಿಟ್ಟು ವೇದಿಕೆ ಮಾಡಬೇಕು. ಹಾಗೂ ಮಾಸ್ತಿ ಸರ್ ಲಕ್ಕಿ ಸರ್ ಪ್ಲೀಸ್. ಬನ್ನಿ ಮುಂದೆ ಬನ್ನಿ. ದಯವಿಟ್ಟು ಕ್ಷಮೆ ಇರಲಿ, ಏನಾದ್ರು ತಪ್ಪು ಮಾತಾಡಿದ್ರೆ ಒಂದು ಹೆಸರು ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಪ್ಲೀಸ್. ಪ್ಲೀಸ್ ಸರ್. ಬಂದಿರುವಂತ ಇಲ್ಲ ಸಿನಿಮಾನ ಆಶೀರ್ವಾದ ಮಾಡಕ್ ಬಂದಿರುವಂತ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿ ನಮಸ್ಕಾರ ಹೇಳ್ತಾ ಮಾಧ್ಯಮದವರಿಗೂ ಕೂಡ ನಾನು ನಮಸ್ತೆ ತಿಳಿಸ್ತೇನೆ. ಯಾಕಂದ್ರೆ ಆಶೀರ್ವಾದ ಪ್ರತಿ ಈ ಹೊಸ ಪಾಪ ಪ್ರತಿಭೆಗಳಿಗೆ ಎಷ್ಟು ಬಲವಾದ ಆಶೀರ್ವಾದ ಸಿಗುತ್ತೋ ಎಲ್ಲ ಹಿರಿಯರದು ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ಫ್ಯಾಕ್ಟ್ ನನಗೆ ಫೇವರೇಟ್ ನಟಿಗಳೆಲ್ಲ ಎಲ್ಲಿ ಕೂತಿದ್ದಾರೆ ಇಲ್ಲಿ, ಎಲ್ಲ ಗಾಡಿ ಬಿಟ್ಕೊಂಡು ನನಗೆ ಪರ್ಸನಲಿ ತುಂಬಾ ಫೇವರೇಟ್ ಆಕ್ಟರ್ಗಳು ನೀವೆಲ್ಲಾನು. ನಾನು ನಿಮ್ಮೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು. ನಾನು ತುಂಬಾ ನಿಮ್ಮನ್ನೆಲ್ಲ ನಾನು ನೋಡ್ತಿರ್ತೀನಿ, ಅನ್ಕೋತಿರ್ತೀನಿ. ನೀವು ಮಂಡ್ಯ ಕಡೆ ಎಲ್ಲೋ ಮೈಸೂರು ಕಡೆ ಎಲ್ಲ ನೀವು ನೋಡಿದಾಗೆಲ್ಲ ಅನ್ಕೋತೀನಿ ಈ ಮನುಷ್ಯ ಹಿಂಗಿದ್ದಾರೆ ಅಂತ. ನೀವು ಅಷ್ಟೇ ಸರ್, ಸಖತ್ತಾಗಿರುತ್ತೆ. ಹಿಂಗೆ ಲೈಕ್ ಪ್ರೊಡ್ಯೂಸರು ನಮ್ಮೂರ್ ಕಡೆಯವರು ಅಲ್ಲೇನಪ್ಪ, ನಮ್ಮೂರ್ ಕಡೆಯವರು ನಮ್ಮ ತರ ಓದ್ತದೆ ಬರ್ತದೆ ಅವನ್ಕ ಇವನ್ಕ ಅವನ ಮಕ ಮುಚ್ಚ ಇವ್ನ ಎದುರು ಬಿದ್ದೋಗ ಅವನ್ ಪಡೆ ಕಿತ್ತೋಗ ಅವ್ನ ಏನು ತಗೊಂಡು ಹಾಕ್ರ ಅವನ್ನ ಮೊಟ್ಟೆಗಳು ಕೋಳಿಗಳು ಹಂಗೆ ನಮ್ಮೂರವರು ನಂದು ಅಂತ ನಮ್ಗೆ ಖುಷಿ ಆಯ್ತು, ತುಂಬಾ ಅಭಿಮಾನ ಬಂತು. ಅವ್ರು ಮಾತಾಡೋವಾಗಲೇ ಗೊತ್ತಾಯ್ತು, ತುಂಬಾ ಒಳ್ಳೇದಾಗಿ ಸರ್. ನಮ್ಮವರು ಅಂತ ಒಂಚೂರು ನಮ್ದು ಅಂತ ಸೆಳೆಯುತ್ತೆ. ಹಾಗೆ ಪ್ರೊಡ್ಯೂಸ್ ಮಾಡೋದಂತ ನಿಮ್ಗೆ ಸೇಮ್ ಟೈಮ್ ಮಂಜು ಆಸ್ ಅ ಡೈರೆಕ್ಟರ್. ಮಂಜು ನನ್ನ ಗೌರವ ಕೊಡ್ತೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಮಂಜುಲ್ ಒಂದು ಫೈರ್ ಏನಂದ್ರೆ ಒಂದು ಹೋರಾಟದ ಒಂದು ಶಕ್ತಿ ಏನೋ ಕಾಡ್ತಾ ಇದೆ ಆ ವ್ಯಕ್ತಿಗೆ. ಅಂದ್ರೆ ನಾನೇನೋ ಒಂದು ನ್ಯಾಯ ಕೇಳಬೇಕು, ಎಲ್ಲಿ ಕೇಳಲಿ, ನನ್ನ ಕೈಲಿ ಆಗ್ತಾ ಇಲ್ಲ. ಇದು ನನಗಾಗಿರೋ ಅನ್ಯಾಯ ಅಲ್ಲ, ಇಡೀ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯ. ಅಲ್ಲೆಲ್ಲೂ ಜಾತಿ ಭೇದ ಮತ ನೋಡಿದಿರ, ನೊಂದವರಿಗೆ ಆದಂತ ಅನ್ಯಾಯ ಅಂತ ಎದೆ ತಟ್ಕೊಂಡು ನಿಲ್ಲುವಂತ ಒಂದು ಪ್ರತಿಭೆ ಅಂತ ನಾನು ಅನ್ಕೊಂಡಿದ್ದೀನಿ ಪರ್ಸನಲಿ. ಬಹುಶಃ ಸಿನಿಮಾದಲ್ಲಿ ಮಾಡಿರುವಂತ ನೀವು ಕಲಾವಿದರುಗಳಿಗೆ ಅರ್ಥ ಆಗಿದ್ದು ನನಗೆ ಹೇಳ್ಬೋದು ಅದನ್ನ ನಾನು ಮಂಜುನಲ್ಲಿ ಕಂಡೆ ನನ್ನ ಮನೆಯಲ್ಲಿ ಕೂತ್ಕೊಂಡು ನೋಡಿದಾಗ. ಸೊ ಹಂಗಾಗಿ ಒಳ್ಳೇದು. ಅಂದ್ರೆ ನಾನು ಈಗ ಭೀಮಾಲಿ ಕೂಡ ಇದೇ ತರದ ಹೋರಾಟನೇ ಮಾಡಿದ್ದೆ. ಇವತ್ತು ನನ್ಗೆ ಒಂದೇನು ಖುಷಿ ಅಂದ್ರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಜೀರ್ ಅಹಮದ್ ಸರ್ ಅಲ್ಲ, ಪೊಲಿಟಿಕಲ್ ಅಡ್ವೈಸರ್ ಆಫ್ ಸಿದ್ದರಾಮಯ್ಯ ಸರ್ಗೆ ಹೇಳಿ ಇವತ್ತೊಂದು ಮೀಟಿಂಗ್ ಮಾಡಿದ್ದಾರೆ, ಡ್ರಗ್ಸ್ ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಸೊ ನಾನು ಯಾಕೆ ಇನ್ನ ಅಲ್ಲಿಗೆ ಮುಟ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಪೊಲಿಟಿಕಲ್ ಸ್ಪೀಕರ್ ಅವ್ರಿಗೆ ಅಹಮದ್ ಸರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮೂಲಕ. ಯಾಕೆ ಈ ವಿಷಯನ ಮಾತಾಡ್ತಾ ಇದ್ರೆ, ಇದೇ ತರದ್ದೇನೋ ಒಂದು ಹೋರಾಟನ ಇಟ್ಕೊಂಡು ಮಾಡಿರುವಂತ ಒಂದು ಕತೆ ಅನ್ಕೋತೀನಿ. ನಾನು ಗ್ಲಿಮ್ಸ್ ನೋಡಿದಾಗ ನನ್ಗೆ ಅನ್ನಿಸ್ತು ಏನು ಹೋರಾಟ ಅಂತ. ಬಹುಶಃ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ಬೋದು. ಇದೇ ತರ ಈ ಹೋರಾಟದ ಕತೆ ಸರ್ಕಾರಕ್ಕೆ ಮುಟ್ಟಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗಿ ದೊಡ್ಡ ಮಟ್ಟಕ್ಕಾಗ್ಲಿ ಅನ್ನೋ ಆಸೆ. ಅಂದ್ರೆ ಕಾಲೋನಿಗಳು ಇಲ್ಲದಿರ ಯಾವುದೇ ನಗರಗಳಾಗಕ್ಕಾಗಲ್ಲ. ಕಾಲೋನಿ ಶಕ್ತಿನೇ ಶಕ್ತಿ ಯಾವಾಗಲೂ. ಕಾಲೋನಿಗಳಾದ್ರೇನೆ ನಗರಗಳಾಗೋದು, ಮಹಲ್ಗಳಾಗೋದು, ಮತ್ತೊಂದು ಬೆಳೆಯೋದೇ ಕಾಲೋನಿಯಿಂದ.
ಸೊ ಹಾಗಾಗಿ ಕಾಲೋನಿಲಿರೋರೆಲ್ಲರೂ ಕಾಲಕ್ಕೆ ಸಮ ಅಲ್ಲ, ಅವರಿಂದನೇ ಎಲ್ಲ ನಡೆಯೋದು ಅಂತ ಬಹುಶಃ ಈ ಸಿನಿಮಾ ಹೇಳುತ್ತೆ ಅನ್ಕೋತೀನಿ ನಾನು, ನನಗೆ ಗೊತ್ತಿಲ್ಲ ಅದು. ಅದು ನಾನು ಸಪೋರ್ಟ್ ಮಾಡ್ತೀನಿ. ಸರಿ, ಅದನ್ನೇ ನಾನು ಕೂಡ ಸಿನಿಮಾಲ್ಲಿ ಮಾಡಕ್ ಹೋಗ್ತಿರೋದು. ಈ ಬಡವರು ಕಪ್ಪುಗಿದ್ದೀವಿ, ಈ ಕಾಲೋನಿ ಅಥವಾ ಇದೇನೋ ರಸ್ತೆ ಅಂತೆಲ್ಲ ಇಟ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಹಂಗ್ ನೋಡ್ತಾರೆ, ನೋಡೋರು ನೋಡ್ಲಿ. ಈಗ ಭೀಮಾ ಹಂಗೆ ನೋಡಿದ್ರು, ಒಡದಲ್ಲಿ ಗೊತ್ತಾಯ್ತು ಅಂತ ಹೇಳ್ತದ್ದು ಅಂತ. ಸೊ ಹಂಗೆ ಸೊ ಹಾಗಾಗಿ ನಿಮ್ಮೆಲ್ರಿಗೂ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ನೋಡ್ತಿರುವಂತ ಎಲ್ಲ ಪ್ರೀತಿಯ ಯಾರೇ ಆಗಿರ್ಬೋದು, ಈ ಪ್ರಮೋಷನ್ ನ ನೋಡ್ತಿರುವಂತ ಎಲ್ಲ ಸಿನಿ ಪ್ರಿಯರಿಗೆ ನಾನು ಒಂದೇ ಕೇಳ್ಕೊಳ್ಳೋದು, ಈ ವೇದಿಕೆ ಮೂಲಕ ಕಾಲೋನಿ ಅನ್ನೋ ಒಂದು ಪದನೇ ತುಂಬಾ ಚೆನ್ನಾಗಿದೆ. ಅದು ಎಲ್ಲ ಏರಿಯಾಗಳು ಇರುತ್ತೆ, ಆ ಏರಿಯಾಗಳಿಂದಾನೇ ದೊಡ್ಡ ದೊಡ್ಡ ಏರಿಯಾ ಆಗೋದು. ಸೊ ಹಂಗಾಗಿ ಯಾರು ಬೇಡ, ಬರೀ ಕಾಲೋನಿಯವ್ರು ನೋಡಿ ಸಾಕು. ಆಮೇಲೆ ಮಾಲ್ ಅವ್ರು ಬಂದು ನೋಡ್ತಾರೆ ಏನಿದೆ, ಏನ್ ನಡೆದಿದೆ ಅಂತ ಒಳಗಡೆ. ಅದನ್ನ ನಾನು ಕೇಳ್ಕೊತೀನಿ ಅಲ್ವಾ? ಸೊ ಹಂಗೆ ಇಲ್ಲಿ ಅದು ದೊಡ್ಡ ಶಕ್ತಿ, ಕಾಲೋನಿ ಅಂದ್ರೆ ತುಂಬಾ ಒಂದು ದೊಡ್ಡ ಶಕ್ತಿ. ಅದು ಇದಕ್ಕೆ ಒಂದು ಸಮಾನತೆಗೆ ಹೋರಾಡಿರುವಂತ ಕತೆ. ಜೊತೆಯಲ್ಲಿ ಹೇಳ್ಬೇಕು ಅಂದ್ರೆ ರಾಜೀವ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಮಯೂರ್ ಬಗ್ಗೆ ಮಾತಾಡ್ಬೇಕು, ಯಾಕಂದ್ರೆ ಅವರು ಸೀನಿಯರ್. ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಅಲ್ಲ ಸ್ಟೇಜ್, ನಾನು ಫಸ್ಟ್ ಟೈಮ್ ವೇದಿಕೆ ಹಂಚ್ಕೋತಾರೆ. ಮಯೂರ್ ನನಗೆ ತುಂಬಾ ಒಳ್ಳೆ ಫ್ರೆಂಡ್. ಇನ್ಫ್ಯಾಕ್ಟ್ ಅವರ ಮಣಿ ಸಿನಿಮಾ ನನಗೊಂದು ಅವಕಾಶ ಸಿಕ್ಕಿತ್ತು, ಅದು ಮಾಡಕ್ ಆಗ್ಲಿಲ್ಲ. ಅಂದ್ರೆ ಅವತ್ತು ಕೂಡ ಹೊಸಬರಿಗೆ ಪ್ರೋತ್ಸಾಹ ನೀಡ್ತಿದ್ದಂತ ಮತ್ತೊಬ್ಬ ಹೀರೋ ನಮ್ಮ ಮಯೂರ್ ಅವರು. ನನಗೊಂದು ಸಣ್ಣ ಅವಕಾಶ ಸಿಕ್ಕಿದ್ದಾಗ, ಸಣ್ಣ ಅವಕಾಶ ಮಾಡಕ್ಕಾಗಲಿಲ್ಲ. ಬಟ್ ಅಲ್ಲಿ ಅವತ್ತಿಂದ ಇವತ್ತವರೆಗೂ ನಾನೆಲ್ಲೂ ದುರಾಂಕಾರ ಕಾಣದಿರುವಂತ ಒಬ್ಬ ವ್ಯಕ್ತಿ ಮಯೂರ್ ಪಟೇಲ್ ಕೂಡ ನನಗೆ ಫೇವ್ರೆಟ್ ಮನುಷ್ಯ, ಅವರು ವ್ಯಕ್ತಿ ಅವರು. ಭಟ್ರಿಗೆ ಹೇಳ್ತಾ ಇದ್ದೆ ನಾನು, ಸರ್ ಮಣಿ ನೋಡಿ ಇನ್ನೊಂದ್ಸರಿ ಮಾಡಂಗಿಲ್ಲ, ನನಗೆ ಮಾಡ್ಬಿಡಿ ಸರ್ ಅಂತ. ಸಾವಿರ ನದಿಗೆ ಭಟ್ರು ಇಲ್ಲ, ಅವ್ರು ಯೋಚನೆ ಮಾಡ್ತಾರೆ, ಅವ್ರು ಕಣಿ ಮಾಡೋಣ ಅಂತಾರೆ, ಮಣಿ ಮಾಡೋಣ ಅಂದ್ರೆ. ಆಸ್ ಇಟ್ ಈಸ್ ರಾಜೀವ್ ಬಗ್ಗೆ ತುಂಬಾ ಪ್ರೀತಿಯಿಂದ ಹೇಳ್ಬೇಕಂದ್ರೆ, ರಾಜೀವ್ ಕ್ರಿಕೆಟ್ ಆಡೋದಾಗ್ಬೋದು ಅಥವಾ ನಟನೆ ಮಾಡೋದಾಗ್ಬೋದು, ಎರಡರಲ್ಲೂ ಫೋರ್ಸ್ ಇದೆ. ಅದು ಕರೆಕ್ಟ್ ಟೈಮ್ ಬರ್ತಿಲ್ಲ. ಬಹುಶಃ ಈ ಸರಿ ಕಾಲೋನಿ ಬರುತ್ತೆ ಅಂತ ನನ್ನ ನಂಬಿಕೆ. ವಿಷಯ ಏನಂದ್ರೆ, ನಾನೊಬ್ಬ ಹೀರೋ ಆಗಿ RX ಸೂರಿ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ರಾಜೀವ್ ಕೂಡ ಕಾರಣನೇ, ಮುಖ್ಯ ಕಾರಣ. ಆ ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ನಾನೇ ಹತ್ಬಿಟ್ಟಿದ್ದೆ, ವಾವ್ ಏನಯ್ಯ ಈ ನಟ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಅಂತ. RX ಸೂರಿ ಸಿನಿಮಾ ಓಡಬೇಕಾದ್ರೆ ರಾಜೀವ್ ಕೂಡ ಕಾರಣ. ರಾಜೀವ್ ಇಸ್ ಆಲ್ಸೋ ಅನದರ್ ಹೀರೋ ಟು RX ಸೂರಿ ಸಿನಿಮಾ. ನಾನು ಹೀರೋ ಆಗಿ ಬಹುಶಃ ಆ ಬೆಳಕಿಗೆ ಬರೋದಕ್ಕೆ ತಡ ಆಗ್ತಾ ಇದೆ. ಆಮೇಲೆ ಇಲ್ಲಿ ತುಂಬಾ ಮ್ಯಾಚ್ ಚೆನ್ನಾಗಿ ದೃಷ್ಟಿ ಆಗೋಗ್ಬಿಟ್ಟಿದೆ. ಆ ದೃಷ್ಟಿ ತೆಗೆಸ್ಕೋ, ನಿಮ್ಮ ಮನೆಯವರಿಗೆ ಹೇಳು, ನಿಮ್ಮ ಒಂಚೂರು ದೃಷ್ಟಿ ತೆಗೆಮ್ಮ ಒಂಚೂರು. ನಮ್ಮ ಇಂಡಸ್ಟ್ರಿಯಲ್ಲಿ ದೃಷ್ಟಿಗಳಾಗದೆ ಜಾಸ್ತಿ, ದೃಷ್ಟಿಗಳು ಸರಿ ಇಲ್ಲ. ಸೊ ಹಂಗಾಗಿ ದೃಷ್ಟಿ ತೆಗಿಬೇಕು. ದೃಷ್ಟಿ ಇಷ್ಟೊಂದು ಇರಿಸ್ತೀಯ ನೀನು, ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಆ ತರ ಒಂದು ಸ್ಕ್ರಿಪ್ಟ್ ಮಾಡಿದ್ರೆ ಮತ್ತೆ ನೀನು ಒಂದು ಕತೆ ಮಾಡೋಣ, RX ಸೂರಿ ತರ ಕತೆ ಮಾಡೋಣ. ನನಗೂ ಸುಮಾರು ಜನ ಹೇಳಿದ್ದಾರೆ, ಐ ಸ್ವೇರ್ ನನಗೂ ಸುಮಾರು ಜನ ಹೇಳಿದ್ದಾರೆ. ಲೈಕ್ ಅಫ್ಕೋರ್ಸ್ RX ಸೂರಿ ಕಾರಣ ಸಿನಿಮಾ ಗೆಲ್ಲೋದಕ್ಕೆ ನೀವು ಕೂಡ ಒಬ್ಬ ಕಾರಣ ಆಗಿದೆ. ಐ ರಿಯಲಿ ಗ್ರೇಟ್ ರೆಸ್ಪೆಕ್ಟ್ ಆನ್ ಯು ಅಂಡ್ ಯುವರ್ ಪರ್ಫಾರ್ಮೆನ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕರ್. ಅಂದ್ರೆ ಒಬ್ಬ ನಾನು ಯಾವಾಗ್ಲೂ ನೋಡಿದಾಗ ಅನ್ಸುತ್ತೆ, ನಾವು ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಸಿನಿಮಾಗಳು ಒಂದ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡೋವರೆಗೂ ನಮ್ಮನ್ನೆಲ್ಲ ಹಂಗೆ ಅನ್ಕೊಂತಾರೆ. ರಾಜೀವ್ ಕ್ರಿಕೆಟರ್ ಈಸ್ ರಿಯಲ್. ಹಿಂದಿ ಸಿನಿಮಾ ಗೊತ್ತಾ ಗಲ್ಲಿ ಬಾಯ್, ಆ ತರ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಹುಡುಗ, ಯಾವ ಬಾಲ್ಗೂ ಎದುರಲ್ಲ. ಸೊ ಅವಾಗ ಒಂದ್ ದಿವಸ ಮುಟ್ಟೋ ಬಾಲ್ ಸರಿಯಾಗಿ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಸಮಯ ಬರ್ಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಏನ್ ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲರ್ಗಳು ತುಂಬಾ ವರ್ಕೌಟ್ ಆಗ್ತವೆ. ನಾನು ಫೋನ್ ಮಾಡಿದೆ ಮೊನ್ನೆ, ನೀವು ತೆಗೀಲಿಲ್ಲ. ಹಲೋ, ಸೊ ಹಾಗಾಗಿ ನಾನು ಹಾರ್ಟ್ಫುಲಿ ರಾಜೀವ್ಗೆ
ಮತ್ತೆ ಕೇಳ್ಕೊಳ್ಳೋದು ಇಷ್ಟೇನೆ, ರಾಜೀವ್ ತುಂಬಾ ಒಳ್ಳೆ ಹಾರ್ಡ್ ವರ್ಕರ್. ಸುಮ್ಮನೆ ಕ್ರಿಕೆಟ್ ಕಲಿಯಕ್ಕಾಗಲ್ಲ, ಮತ್ತೆ ಫೇಸ್ ಮಾಡಕ್ಕಾಗಲ್ಲ, ತಮಾಷೆ ಅಲ್ಲ. ಎಷ್ಟೋ ಸ್ಪೀಡಲ್ಲಿ ಬಾಲ್ಗಳು ಬರ್ತಿರ್ತವೆ. ತುಂಬಾ ದೊಡ್ಡ ಫ್ಯಾನ್ ನಾನು ರಾಜೀವ್. ಕಣಕ್ಕೆ ಹೇಳಿದ್ರೆ ಅಬ್ಬಾ ಬಂದಪ್ಪ ಇಲ್ಲೆಲ್ಲರೂ ನೀರು ಕುಡಿಸ್ತಾನೆ ಅಂತ. ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದೆ ಅಷ್ಟೇ. ಬಹುಶಃ ಅದಾದಷ್ಟು ಜಲ್ದಿ ಕಾಲೋನಿ ಸಿನಿಮಾಯಿಂದಾನೆ ಬರಲಿ, ಮತ್ತೆ ತುಂಬಾ ದೊಡ್ಡ ಮಟ್ಟಕ್ಕಾಗಲಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಈ ತರ ಸಿನಿಮಾಗಳು ಮಾಡಿದಾಗ. ಯಾಕಂದ್ರೆ ಚಿಕ್ಕ ಸಿನಿಮಾ ಅಂತಾನೂ ಅಲ್ಲ, ದೊಡ್ಡ ಸಿನಿಮಾ ಅಂತಾನೂ ಅಲ್ಲ, ವಿಷಯಗಳಿರುವಂತ ಸಿನಿಮಾ ಯಾವಾಗ್ಲೂ. ಅಲ್ಲೇನೋ ಒಂದು ವಿಷಯ ಒಬ್ಬ ಬಡವ ನೊಂದ್ಕೊಂಡು ಅವ್ನು ನೋವೇ ಹೇಳ್ಕೊತಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಹೋಗಲ್ಲ. ಆ ಎಲ್ಲರ ನೋವಿನ ಕತೆ ಈ ಕಾಲೋನಿ ಅಂತ ನಾನು ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ರಾಜೀವ್. ಆಮೇಲೆ ನಮ್ಮ ಪ್ಲೇನ್ ಕಿಂಗ್ ಇಲ್ಲಿ ಆಲ್ ದ ಬೆಸ್ಟ್. ನಿಮಗೂ ಕೂಡ ಆಲ್ ದ ಬೆಸ್ಟ್. ನಿಮಗೂ ಕೂಡ ನೀವು ಪಾಪ ಕನ್ನಡ ಅರ್ಥ ಆಗದಿರೋ ತರ ತುಂಬಾ ನಾನು ನಮ್ಮ ರಶ್ಮಿ ಅನ್ಕೊಂಡ್ಬಿಟ್ಟು ಏನ್ ರಶ್ಮಿ ಸಣ್ಣ ಆಗೋಗ್ಬಿಟ್ಟಾಗಲ್ಲ ದುನಿಯಾ ರಶ್ಮಿ ಅಂತ. ನಾನು ರಶ್ಮಿ ಯಾಕೆ ನನ್ ನೋಡಿ ಆಯ ಅಂತಲ್ಲ ಅಂತ ನಾನು ಪಾಪ ಹಂಗೆ ಇದಾರೆ ಅವಾಗಿಂದ. ಬಿಜ್ಜು ಇಸ್ ಮೈ ಫೇವರೇಟ್. ಅವರು ಫೋನ್ ತೆಗಿಯಲ್ಲ, ಅದೇ ಪ್ರಾಬ್ಲಮ್. ನಾನೇನು ಮಾಡಕ್ಕಲ್ಲ, ನಿಮ್ಮ ಮನೆಯವರು ಇಲ್ವಾ ಫೋನ್ ಎತ್ತಕ್ಕೆ? ಹುಷಾರಿಲ್ಲ ಬಿಜ್ಜು ಇದೆ. ನೋಡಿ ನಮ್ಮ ಸಿನಿಮಾ ಸೂಪರ್ ಡೂಪರ್ ಆಗಿ ಇವರು ಮತ್ತೆ ನಮ್ಮ ರಾಹುಲ್ ಹಿಟ್ಟು ಸೇರಿ ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿಕೊಟ್ಟವ್ರು ನಾನು. ಅಪ್ಪ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನನ್ನ ಫೋನ್ ತೆಗಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ. ಎಲ್ಲರೂ ದಯಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಮತ್ತೆ ಅಭಿಮಾನಿಗಳಾಗ್ಬೋದು, ನೀವು ಮಾಡೋ ಪ್ರಮೋಷನ್ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿ. ಈಗೆಲ್ಲ ಸಖತ್ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ, ಮೊದಲ ಥರ ಇಲ್ಲ. ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೈಲಿ ಕೊಟ್ಟು ಸಿನಿಮಾನ ರಿಲೀಸ್ ಮಾಡಿಸಿ ಇದಾಗಿ ಒಳ್ಳೇದಾಗಲಿ. ಅದ್ಬಿಟ್ಟು ಇನ್ನೇನು ಹೇಳ್ಬೇಕಾ? 100% ಒಂದು ಮ್ಯಾಚ್ ನೀವು ನೋಡಿದ್ರೆ ಲೈಫ್ ಟೈಮ್ ನೆನ್ಸ್ಕೋತಾರೆ. ಆ ಟೈಮ್ ಬರಲಿ. ಅಷ್ಟೇ ನಮಸ್ತೆ. ಎಸ್ ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಯ್ ಸರ್. ನಿಮ್ಮ ಬೆಂಬಲ ಈ ಒಂದು ಚಿತ್ರತಂಡಕ್ಕೆ ಒಂದು ಅಭೂತಪೂರ್ವವಾದ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ತುಂಬಾನೇ ಚೆನ್ನಾಗಿ ನೀವು ಮಾತಾಡಿದ್ದು, ಹಾಗೂ ನೀವೆಲ್ಲರೂ ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ಖಂಡಿತವಾಗ್ಲೂ ಅನ್ನಿಸ್ತು ನೀವು ಎಷ್ಟು ಜಾಯ್ಫುಲ್ ಪರ್ಸನ್ ಅಂತ. ನೀವು ನೋಡೋಕೆ ಸ್ಟ್ರಿಕ್ಟ್ ಆಗಿ ಕಾಣಿಸ್ತೀರಾ, ಬಟ್ ಒಳಗಡೆ ಒಂದು ಆ ಮಗುತನ ಯಾವಾಗಲೂ ನಿಮ್ಮಲ್ಲಿ ಇದ್ದೇ ಇರುತ್ತೆ. ನೀವು ಯಾವಾಗಲೂ ನಗಿಸ್ತಿರ್ತೀರ ಅನ್ನೋದು ಇಲ್ಲಿ ಕೂಡ ಪೂರ್ವವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸರ್. ಈಗ ನಮ್ಮ ಮಯೂರ್ ಸರ್ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಫಸ್ಟ್ ಮಾತಾಡ್ಬಿಟ್ರೆ ಆಮೇಲೆ ಮಾಸಿ ಸರ್ ಮಾತಾಡ್ತಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ವಿಜಯ್ ಅವರೆಲ್ಲ ಮಾತಾಡಿದ್ದಾರೆ. ನಾನು ಒಂದೆರಡು ಕಾಲೋನಿ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ ನಾನು ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು ಅವ್ರ ಬಗ್ಗೆ ಮಾತಾಡಬೇಕು. ನಾವು ರಾಜೀವ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಮಾಡ್ತಾನೆ ಜೊತೆಗೆ ಒಂದು ಸಿನಿಮಾ ಬಗ್ಗೆ, ಒಂದು ಕತೆ ಬಗ್ಗೆ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಆ ಟ್ರಾವೆಲ್ ಮಾಡ್ತಾ ಇದ್ದಂತ ಸಬ್ಜೆಕ್ಟೇ ಕಾಲೋನಿ. ನಾನೇ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿದ್ದೆ. ಏನೋ ಆವಾಗ ಕಾಲ ಬರಲಿಲ್ಲ ಅಷ್ಟೇ. ಮೋಸ್ಟ್ಲಿ ಇವರ ಪಾರ್ಟ್ 2 ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಸೊ ಆವಾಗಿಂದ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದು. ಏನೋ ಕಾರಣದಿಂದ ಅದಾಗ್ಲಿಲ್ಲ. ಬಟ್ ಇವಾಗ ನಾವು ಅನ್ಕೊಂಡಿದ್ದಕ್ಕಿಂತ ಇವ್ರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಇನ್ನೊಂದಷ್ಟು ಜನ ಶಕ್ತಿ ತುಂಬಿರುವಂತ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಯಾರು ಇದರಲ್ಲಿ ಆ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ನನಗೆ ಬಹಳ ಒಂದು ಕುತೂಹಲ ಇತ್ತು. ಕೊನೆಗೆ ಅವ್ರು ಹೇಳ್ದಂಗೆ ಒಂದು 15-20 ವರ್ಷದಿಂದ ನಾವು ಸ್ನೇಹಿತರಾಗಿದ್ದೀವಿ. ಸುಮಾರು ಶಿವರಾತ್ರಿ ಹಬ್ಬಕ್ಕೆ ನಾವು ಸುಮ್ಮನೆ ಮ್ಯಾಚ್ ನೋಡೋಕ್ಕೆ ಅಂತ ಹೋದವರು ಹೋಗಿ ಫೈನಲ್ಸ್ ತನಕ ಆಡಿ
ಗೆದ್ದಿರುವಂತ ಸುಮಾರು ಟೂರ್ನಮೆಂಟ್ಸು. ಅದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರೋದು ನಮ್ಮ ರಾಜೀವ್. ಸೊ ಆ ಥರ ರಾಜೀವ್ ಆ ಒಂದು ಪಾತ್ರ ಮಾಡಿದ್ದು ನನಗೊಂದು ಖುಷಿ ಕೊಟ್ಟಿರೋಂಥ ವಿಷಯ. ಸೊ ಈ ಒಂದು ಕಾಲೋನಿಗೆ ಸುಮಾರು ಜನ ಒಳ್ಳೊಳ್ಳೆ ಹೊಸ ಕಲಾವಿದರುಗಳು ಇದಕ್ಕೆ ಕಾಲೋನಿಗೆ ಇದ್ದೀರಾ, ಇದಕ್ಕೆ ನೀವು ಎಲ್ಲರೂ ಜೀವ ತುಂಬಿದ್ದೀರಾ. ಹಾಗೆ ನನ್ನ ಫೇವ್ರೆಟ್ ಸಿನಿಮಾಟೋಗ್ರಾಫರ್ ಕಾರ್ತಿಕ್, ನಾನು ಕಾರ್ತಿಕ್ ಜೊತೆ ಯಾವ್ದಾರ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಮೋಸ್ಟ್ಲಿ ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತೀನಿ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು. ಏನೋ ಅನ್ಕೊಂಡಿದ್ದೆ ನಾನು, ನಿಜವಾಗ್ಲೂ ಯು ಗಿವನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಕಾಣುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರ, ತುಂಬಾ ಚೆನ್ನಾಗಿ ನೀವು ಯೋಚನೆ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಕಾಲೋನಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳಬೇಕು ಅಂತ ಅನ್ಕೊಳ್ಳೋದೇನಂದ್ರೆ, 2006-07 ನಮ್ಮ ಚಲನಚಿತ್ರರಂಗ ಒಂದ್ ಸ್ವಲ್ಪ ಹೀಗೆ ಅನ್ನೋ ಟೈಮಲ್ಲಿ ಒಂದು ಧಮಾಕ ಕೊಟ್ಟು ಹೊಸೊಬ್ಬರು ಸಿನಿಮಾ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ದುನಿಯಾ ಸಿನಿಮಾ. ಆವಾಗ ನಮಗೆ ನಮ್ಮ ಚಲನಚಿತ್ರಕ್ಕೆ ಒಬ್ಬ ಮ್ಯಾಚೋ ಮ್ಯಾನ್, ಒಬ್ಬ ರಿಯಲ್ ಲೈಫ್ ಫೈಟರ್ ಅಂತ ಅನ್ಸ್ಕೊಂಡ್ ಬಂದಿದ್ದು ನಮ್ಮ ವಿಜಯ್ ಅವರು. ಅದೇ ತರ ಇಷ್ಟು ವರ್ಷದ ನಂತರ 2024 ಯಾವ ಸಿನಿಮಾನೂ ಓಡ್ತಾ ಇಲ್ಲ, ಯಾವ ಜನನೂ ಥಿಯೇಟರ್ಗೆ ಬರ್ತಾ ಇಲ್ಲ. ಅಂತ ಟೈಮಲ್ಲಿ ಅವ್ರದೇ ಆದಂತ ಒಂದು ಸ್ಟೈಲಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ಹೊಸೊಬ್ಬರನ್ನ ಹಾಕೊಂಡು ಅವ್ರಿಗೆಲ್ಲರಿಗೂ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಅವ್ರು ಚೂಸ್ ಮಾಡಿ ಕೊಟ್ಟು, ಅವರು ಅಷ್ಟೇ ಚೆನ್ನಾಗಿ ಅದನ್ನ ನಟನೆ ಮಾಡಿ ಅದನ್ನ ಆ ಮಟ್ಟಿಗೆ ಜನಕ್ಕೆ ತಲುಪಿಸಿ, ಬನ್ನಪ್ಪ ಟಿವಿ ಬಿಟ್ಟು ಥಿಯೇಟರ್ಗೆ ಅಂತ ಹೇಳಿ ಥಿಯೇಟರ್ ಕರೆಸಿ ಥಿಯೇಟರ್ ಫುಲ್ ಮಾಡಿಸಿದೆಯಲ್ಲ, ಅದು ಆಟನೇ ಅಲ್ಲ, ಹುಡುಗಾಟ ಅಲ್ಲ. ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ. ಮತ್ತೆ 2024ಕ್ಕೆ ಮಾಡಿದ್ದೀರಾ. ನಾನು ನಿಮಗೆ, ನಿಮ್ಮ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಕರೆದು ಒಂದೆರಡು ಮಾತಾಡಿಸಿದ್ದಕ್ಕೆ. ಮಂಜು ಅಂಡ್ ಟೀಮ್, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಜಯ್ ಅವರು ದುಬೈದ ಏರ್ಪೋರ್ಟ್ ಇಂದ ಇಳಿತಾ ಇದ್ರು. ನಾನು ಫೋನ್ ಮಾಡಿದೆ, ಏನ್ ಬೈ ನೀನು ದುನಿಯಾ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀಯಾ, ಸಕ್ಸಸ್ ಆಗುತ್ತೆ. ಡೈರೆಕ್ಟರ್ ಆಗಿ ಸಲಗ ಮಾಡ್ತೀಯಾ, ಸಕ್ಸಸ್ ಆಗುತ್ತೆ. ಓಕೆ, ನಾಯಕ ನಿರ್ದೇಶಕ ಆದೆ, ಅಲ್ಲಿ ವಿಲನ್ ಮಾಡ್ಕೊಂಡ್ರೆ ಬಾಲಕೃಷ್ಣ ಎದುರುಗಡೆ ಅದು ಕೂಡ ಸಕ್ಸಸ್ ಮಾಡ್ಕೊಂಡ್ ಬರ್ತೀಯಾ? ಆ ಯಪ್ಪ ಅಂದ್ರೆ ಎದುರ್ತಾರೆ, ಅಲ್ಲಿ ಹೋಗ್ತಾರೆ ರಾರ ಪೋರ ಅಂದ್ಬಿಟ್ಟು ಬರ್ತೀಯಾ? ಅದು ಕನ್ನಡದ ಶಕ್ತಿ, ಕನ್ನಡ ನೀರು, ಕನ್ನಡ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ. ಯಾಕಂದ್ರೆ ಕಾಲೋನಿ ಏನೋ ಒಂದು ಸಿನಿಮಾದಲ್ಲಿ ಎಷ್ಟು ಜನ ನಟಿಸಿದ್ರು ಅವ್ರೆಲ್ಲರೂ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಮತ್ತೆ ನನಗೆ ಈ ತಂಡದಲ್ಲಿ ನಮ್ಮ ಯತಿರಾಜ್ ನಾಯ್ಡು ಸರ್ ಮತ್ತೆ ಕಿರಣ್ ಸರ್ ಇಬ್ಬರು ಪರಿಚಯ. ಅವರು ವಿಜಯ್ ಅವ್ರನ್ನ ಇಲ್ಲಿ ಕರ್ಸಕ್ಕೆ ಎಷ್ಟೆಷ್ಟು ಬಾಧೆ ಬಿದ್ರು ಪಾಪ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಎಲ್ಲಾನು ಮೀರಿ ಕಂಗ್ರ್ಯಾಚುಲೇಷನ್ಸ್ ಸೈಮಾ, ಬೆಸ್ಟ್ ವಿಲನ್ ತಗೊಂಡಿದ್ದಕ್ಕೆ. ಯಾಕಂದ್ರೆ ಕರ್ನಾಟಕದಲ್ಲಿ ಐಫ ಹೀರೋ ಅಂತ ಗೊತ್ತು, ನಿರ್ದೇಶಕ ಅಂತ ಗೊತ್ತು, ಅಲ್ಲೋಗಿ ಅದಕ್ಕೂ ಸೈ ಅನ್ಸ್ಕೊಂಡು ಸೈಮಾ ತಗೊಂಡ್ ಬಂದಿದ್ದಾರೆ. ಮತ್ತೆ ರಾಜೀವ್ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಯಾವಾಗ್ಲೂ ನಾವು ರೈಟರ್ಗಳು ಪೆನ್ ಇಡುವಾಗ ಅದೊಂದು ಪಾತ್ರ ಯಾರು ಮಾಡ್ಬೇಕು ಅನ್ನೋದು ಬರುತ್ತೆ. ಸೊ ನಮಗೆ ಯಾವುದೇ ಪಾತ್ರ ಆಗ್ಲಿ ಅದು ಮೂಡೋದು. RX ಅಂತ ಒಂದು ಪಾತ್ರದಲ್ಲಿ ವಿಜಯ್ ಅವ್ರ ಜೊತೆ ನಟಿಸಿದ್ದು ಅಲ್ಲಿ ಕಾಲೋನಿಯಲ್ಲಿ ಕಾಣೋದು. ಇಲ್ಲಿ ಎಲ್ರು ನೋಡಿದಾಗ ಅದೊಂದು ಇದಾಗುತ್ತೆ. ಇನ್ನ ಮಯೂರ್ ಸರ್, ನಾವು ಶೂಟಿಂಗ್ ನೋಡಕ್ ಹೋಗ್ತಿದ್ವಿ ಮಣಿ, ಈ ಕಡೆ ಸೂರಿ ಪೆನ್ನು ಪೇಪರ್ ಇಟ್ಕೊಂಡು ನೋಡೋರು, ಆ ಕಡೆ ಯೋಗರಾಜ್ ಸರ್ ಆಕ್ಷನ್ ಹೇಳೋರು. ಥ್ಯಾಂಕ್ ಯು ಸರ್ ಅಂತ ಒಂದು ಪ್ರತಿಭೆಗಳನ್ನ ಬಿಟ್ಟಿದ್ದು. ಮತ್ತೆ ಕಾಲೋನಿ ಎಲ್ಲರ ಮನೆ ತಲುಪಲಿ, ಎಲ್ರ ಕಷ್ಟ ಕಾಣುತ್ತೆ. ಫ್ಲೈಯಿಂಗ್ ಕಿಂಗ್ ಮಂಜು ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರು ಇಷ್ಟು ಜನ ಸೇರಿಸಿರೋದು ಮತ್ತೆ ಪಾತ್ರಗಳು ಡಿಸೈನ್ ಮಾಡಿರೋದು ತುಂಬಾ ಇಷ್ಟ ಆಯ್ತು. ನಿಜಕ್ಕೂ ಗ್ರೇಟ್. ವಿಜಯ್ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗೋದು. ನಾನು ಭೀಮಾ ರಿಲೀಸ್ ಮುಂಚೆನೆ ಹೇಳಿದ್ದೆ, ಇಲ್ಲ ಮ್ಯೂಸಿಕ್ ಅಲ್ಲಿ ಎಲ್ಲ ವಿಭಾಗದಲ್ಲೂ ಭೀಮಾ ಚೆನ್ನಾಗ್ ಆಗುತ್ತೆ, ಜನ ಆಶೀರ್ವಾದ ಮಾಡ್ತಾರೆ ಅಂತ. ಅದ್ರ ಪ್ರಕಾರನೇ ನೀವೆಲ್ಲ ಆಶೀರ್ವಾದ ಮಾಡಿದೀರಾ, ಇನ್ನೊಂದಷ್ಟು ಜನಕ್ಕೆ ದಾರಿಯಾಗಿದ್ದೀರಾ. ಮತ್ತೆ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನರ ಯೂತ್ಸ್ ನ ಮತ್ತೆ ಸಿನಿ ಪ್ರೇಮಿಗಳನ್ನ ಒಂದ್ ಕಡೆ ಸೇರಿಸೋದಕ್ಕೆ ನೀವು ನಿಮ್ ಮನೆಯವರ ಆಶೀರ್ವಾದ ಈ ಸಿನಿಮಾ ಮೇಲಿದೆ. ಸೊ ನಿಮ್ಗೂ ಥ್ಯಾಂಕ್ಸ್. ಯತಿರಾಜ್ ಸರ್ ಮತ್ತೆ ಕಿರಣ್ ಸರ್ ಮುಂದೆ ಒಂದು ದೊಡ್ಡ ಸಾಹಸ ಕೈ ಇಟ್ಟಿದ್ದಾರೆ.
ಅವ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ನಟಿಸ್ಕೊಂಡು ಅದರ ಆಂಬಿಯನ್ಸ್ ನೋಡ್ಕೊಂಡು ಪ್ರೊಡಕ್ಷನ್ಗೆ ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಅದು ಬೇಕು. ಮತ್ತೆ ನಮ್ಮ ಅಧ್ಯಕ್ಷರಿಗೆ ತುಂಬಾ ಥ್ಯಾಂಕ್ಸ್. ಹೊಸಬ್ರಾಗ್ಲಿ ಹಳಬರಾಗ್ಲಿ ನೀವು ಬಂದು ಬೆನ್ತಟ್ತೀರಾ, ನಿಮ್ಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇವರೆಲ್ಲ ಪರವಾಗಿ ನಿಮಗೂ ಕೂಡ ಥ್ಯಾಂಕ್ ಯು. ಮಾಸಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ, ಸ್ಪಷ್ಟವಾಗಿ. ಥ್ಯಾಂಕ್ ಯು ಸರ್. ಅತಿಥಿಗಳ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಕನ್ನಡ ಚಲನಚಿತ್ರ ಅಧ್ಯಕ್ಷರಾಗಿರುವಂತಹ NM ಸುರೇಶ್ ಸರ್ ಒಂದೆರಡು ಮಾತನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಮತ್ತೆ ಮಯೂರ್ ಮಾತಾಡ್ತಿದ್ವಿ. ಎಲ್ಲ ಮಾಧ್ಯಮ ಮಿತ್ರರು ಪ್ರತಿ ಸರಿನೂ ತಮ್ಮ ಸಹಾಯ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಈ ಸಿನಿಮಾ ಮೇಲೂ ಕೂಡ ಸ್ವಲ್ಪ ಜಾಸ್ತಿ ಆಗಿರ್ಲಿ, ಯಾಕಂದ್ರೆ ನಿಮ್ಮ ಮನೆ ಕತೆ ಆಗಿರೋದ್ರಿಂದ ಇದೊಂದಷ್ಟು ಜಾಸ್ತಿ ಆಶೀರ್ವಾದ ನಿಮ್ದೆಲ್ಲ ಇರ್ಲಿ. ಹಾಗಾಗಿ ಜಾಸ್ತಿ ಒಂದಷ್ಟು ಪ್ರಮೋಷನ್ಸ್ ಎಲ್ಲ ಕಾಲೋನಿ ಹುಡುಗರು ಬರಂಗ್ ಮಾಡಿ, ಇನ್ನೊಂದಷ್ಟು ಪ್ರಮೋಷನಲ್, ಸ್ಪೆಷಲಿ ಹೊಸಬರು ಬರ್ತಾರೆ ಅಂದಾಗ ನಿಮ್ಮ ದೊಡ್ಡ ಆಶೀರ್ವಾದ ಯಾವಾಗಲಿ. ಯಾಕಂದ್ರೆ ಮನೆಗೂ ಮುಟ್ಸೋರು ತಾವೇನೆ, ಅದನ್ನ ನಾನು ಮೈಯು ಮಾತಾಡ್ಕೋತಾ ಇದ್ವಿ. ಸೊ ಹಾಗಾಗಿ ನಮ್ಮ ಸಹಾಯ ತುಂಬಾ ಕೋರ್ತೀವಿ ಈ ವಿಷಯದಲ್ಲಿ. ನಾನು ಥ್ಯಾಂಕ್ ಯು ವಿಜಯ್. ನಮ್ಮ ಕನ್ನಡದ ಸುಭಾಷ್ ಗೈ ಅವರು ಈಗ ಮಾತಾಡ್ತಾರೆ. ಅವರು ದೊಡ್ಡತನ, ದೊಡ್ಡ ಗುಣ, ಹೃದಯ ಶ್ರೀಮಂತಿಕೆ. ಯಾವಾಗಲೂ ಆ ಮಾತು ಹೇಳ್ತೀರಾ, ಮುಂದಿನ ದಿನ ಅದ್ರ ಆಗ್ತೀನಿ, ನಿಮ್ಮ ಆಶೀರ್ವಾದದಿಂದ ಆಗ್ತೀನಿ. ಇವತ್ತು ಏನಪ್ಪ ಬಹಳ ಖುಷಿ ಆಗ್ತಾ ಇದ್ರೆ, ವಿಜಯ್ ಕುಮಾರ್ ಅಂತ ಹೇಳೋದು, ದುನಿಯಾ ವಿಜಯ್ ಅಂತ ಹೇಳೋದು ವಿಜಯ್ ಕುಮಾರ್ ಅಂದ್ರೆ ತಮ್ಮ ಭಾರಿ ಬದಲಾವಣೆ ಆಗಿದೆ. ಮುಂದಿನ ಹೇಳಿದ್ರು ಬಹಳ ಇನ್ನು ತುಂಬಾ ಬದಲಾವಣೆಯಿಂದ ನಿರೀಕ್ಷೆ ಪಟ್ಟಿದ್ವಿ. ಚಿತ್ರರಂಗ ಒಳ್ಳೆ ಸಕ್ಸಸ್ ಕೊಟ್ಟಿದ್ವಿ. ಫಸ್ಟ್ ಕಾಂಗ್ರಾಚುಲೇಷನ್ ಅಂತ. ಇವತ್ತು ನೋಡ್ತಾ ಇದ್ರೆ ಯೂಸ್ಫುಲ್. ಇವತ್ತು ನಾವು ಮಂಜು ನೋಡಿದೆ, ಮೋಸ್ಟ್ ಎಂಟರ್ಪ್ರೈಸಿಂಗ್ ಅಂಡ್ ಎಂಥೂಸಿಯಾಸ್ಟಿಕ್. ಅದೇನೋ ಒಂದು ಸಮ್ ಫೈರ್ ಇದೆ ಹತ್ರ ಅನ್ಸುತ್ತೆ. ನಾನೇನೋ ಅವ್ರು ಮಾತಾಡೋದು ಬಿಗಿನಿಂಗ್ ಬಂದಾಗ ನಾನು ಟ್ರೇಲರ್ ನೋಡಿಲ್ಲ. ನೀವು ಮಾತಾಡ್ಬೇಕಾದ್ರೆ ಸಮ್ ಫೌಂಡ್ ಸಮಥಿಂಗ್ ಫೈರ್ ಇನ್ ಫ್ರಂಟ್ ಆಫ್ ಸರ್. ಕನ್ನಡ ಚಿತ್ರಕ್ಕೆ ನಿಮ್ಮಂತ ನಿರ್ದೇಶಕರು ಬೇಕಾಗಿದೆ, ಅವಶ್ಯಕತೆ ಕೂಡ ತುಂಬಾ ಇದೆ. ಮಾಸ್ತಿ ಬಿಡಿ ಅವರು ಈಗ ಆಲ್ರೆಡಿ ಸ್ಪೂರ್ಡ್ ಎಲ್ಲಾ ಸಿನಿಮಾಗಳು, ಬರ್ದಿ ಸಿನಿಮಾಗಳೆಲ್ಲ ಲಕ್ಕಿ ಸಿನಿಮಾ, ಲಕ್ಕಿ ರೈಟರು, ಬೇರೆ ಎವ್ರಿಥಿಂಗ್ ಮಾಡಿದಿರ. ಈ ಕಾಲೋನಿಯಿಂದ ಹೊಸಬ ಸಿನಿಮಾ ಮಾಡಿದಾಗ ನಮ್ಮ ವಿಜಯ್ ಕುಮಾರ್ ಅವ್ರು ಕೇಳ್ಕೊಂಡಂಗೆ, ದುನಿಯಾ ವಿಜಯ್ ಕುಮಾರ್ ಕೇಳ್ಕೊಂಡಂಗೆ ಎಲ್ಲಾ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಆಗ್ಲಿ, ಪ್ರಿಂಟ್ ಮೀಡಿಯಾ ಆಗ್ಲಿ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾಗ ಈ ಶ್ರೀನಿವಾಸ್ ಬಾಬು ಅಂತಾರೋ ಇನ್ನೂ 5 ಪಿಕ್ಚರ್ ಮಾಡೋ ಶಕ್ತಿ ಕೊಟ್ಟಾಗ ಹಾಕಿದ ಬಂಡವಾಳ 3 ಲಕ್ಷ ಬಂದ್ರೆ ಇಂಥ 10 ಪ್ರಯತ್ನಗಳನ್ನ ಮಾಡಿ ಇಂಥ ಹೊಸಬರಿಗೆ ತಂಡ ಕೊಟ್ಟು ನಮ್ಮ ಹೊಸ ನಿರ್ದೇಶಕರು ನೋಡಿ. ಇವತ್ತು ನಾವು ಆ ಮ್ಯೂಸಿಕ್ ಡೈರೆಕ್ಟ್ ನೋಡಿ ಬಹಳ ಖುಷಿ ಆಯ್ತು ಅಂತ ರಿಯಲಿ. ಏನೋ ಒಂದು ಬೇರೆನೆ ಜಾನರ್ ತರ ನನಗೆ ಕಾಣ್ತು. ನಾನು 3-4 ಜನ ಮ್ಯೂಸಿಕ್ ಡೈರೆಕ್ಟರ್ಗೆ, ವೀರ್ ಸಮರ್ಥು, ಆಮೇಲೆ RP ಪಟ್ನಾಯಕ್ ಸರ್, ನಾನು 3-4 ಜನ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ. ವೀರ್ ಸಮರ್ಥ ಆಗ್ಲಿ, ನಮ್ಮ RP ಪಟ್ನಾಯಕ್ ಆಗ್ಲಿ ತಮ್ಮಂದೆ. ಈ ಹುಡುಗನ ಏನೋ ಒಂದು ಡಿಫ್ರೆಂಟ್ ಅನ್ಸುತ್ತೆ ಮಾತಾಡಿದಾಗ. ಆ ಸಾಂಗ್ ಅಲ್ಲಿ ನೀವು ವಿಜಯ್ ಪ್ರಕಾಶ್ ಆಡಿದ್ರು, ಇನ್ಯಾರು ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ. ನಿಮ್ಗೆ ಒಂದು ಭವಿಷ್ಯ ಇದೆ ಅಂತ ಖಂಡಿತ ಒಳ್ಳೇದಾಗ್ಲಿ. ನಾನು ಕೂಡ ಸಿನಿಮಾಗಳನ್ನು ಮಾಡ್ತಿದ್ದಾರೆ, ಬಹಳ ಗ್ಯಾಪ್ ಆಗಿದೆ. ಬರ್ತೀನಿ ತಾವು ಬಂದಾಗ ನಮ್ಗೆ ಸ್ವಲ್ಪ ನಾನು ಬೇರೆ ಬೆಳೆದ್ರೆ ನಾನು ಸಿನಿಮಾಗಳನ್ನ ಹೊಸಬರಿಗೆ ಕಟ್ಕೊಂಡೇ ಬಂದೆ ಸರ್. ಕೋಟ್ಯಾಂತರ ಕೋಟಿಗಳು ಕಳ್ಕೊಂಡೆ. ಎಸ್ಕ್ಯೂಸಿ ಮಾಡಿದಾಗ ಬಹುಶಃ ಮಯೂರ್ ಪಟೇಲ್ ಇದ್ದಾರೆ, ಮಯೂರ್ ಅವರೇ ನಾನೊಂದು ಸ್ಟೇಟ್ಮೆಂಟ್ ಕೊಡಿ. ಎಸ್ಕ್ಯೂಸಿ ಹೈಯೆಸ್ಟ್ ಓಡ್ತಾ ಇತ್ತು. ಎಸ್ಕ್ಯೂಸಿ ಸಿನಿಮಾಕ್ಕಿಂತ ಮೈಡಿ ಬಚ್ಚನ್ ತುಂಬಾ ಚೆನ್ನಾಗಿದೆ, ಅದು ತುಂಬಾ ಲೈಕ್ ಆಯಿತು. ಸ್ಟೇಟ್ಮೆಂಟ್ ನಾನು ಕೊಟ್ಟೆ ಅವತ್ತು. ತಾವು ಕೂಡ ಅದನ್ನು ಗೊತ್ತಿದೆ. ಅದಕ್ಕೋದ್ರೆ ಎಕ್ಸಲೆಂಟ್ ಮೂವಿ ಮಾಡಿ ಸರ್. ಅದು ಸಿನಿಮಾ ಒಂದು ಅದೃಷ್ಟ, ಒಂದು ಚಾನ್ಸ್ ಅಷ್ಟೇ. ಒಂದು ಈಗ ದುನಿಯಾ ಸಿನಿಮಾ ಬಂದಾಗ ಅವಾಗ ಏನೋ ಅನ್ಕೊಂಡ್ರು, ಆ ಸಿನಿಮಾ ಬರ್ತಾ ಒಂದು ದೊಡ್ಡ ಇದಾಯ್ತು. ಒಂದು ದೊಡ್ಡ ನಟ ಕೊಟ್ಟು ಅವರು ಪ್ರತಿಭೆ. ನಾನು ಪಾಪ ಇವ್ರು ಸಾಹೇಬ್ ತರಣಂತರಾಮ್ ಸಿನಿಮಾ ಮಾಡಿದಾಗ ನಾನು ಕವಿತಾ ಲಂಕೇಶ್ವರ ಮಾಡಿದಾಗ ಬಂದಿದ್ರಿ. ಕೇಳಿ ಇಲ್ಲ, ನನಗೆ ಕೇಳಿಲ್ಲ ಸರ್. ನಾನು ಕೇಳಿದ್ರೆ ಮಾಡ್ಬಿಡ್ತಾ ಇದ್ದು, ನಾನು ಡೈರೆಕ್ಟ್ ಆಗಿ ಕೇಳಿಲ್ಲ ಸರ್. ನೀವು ಕೇಳಿಲ್ಲ. ನಾನು ತರಣಂತರ ನೋಡಿದಾಗ ಕವಿತಾ ಲಂಕೇಶ್ ಹೇಳಿದ್ರು, ಇವ್ರು ಒಳ್ಳೆ ಹುಡುಗ, ಒಳ್ಳೆ ಭವಿಷ್ಯ ಇದೆ ಅಂತ. ಅದ ನೆಕ್ಸ್ಟ್ ಇಲ್ಲ ಕಪ್ಪು ಕಸ್ತೂರಿ ಸರ್, ಕಪ್ಪಿಗೆ ಕಸ್ತೂರಿ, ಅದು ಯಾವತ್ತು ಒಳ್ಳೆತನ ಇದೆ ನೋಡಿ. ನೇರವಾಗಿ ಮಾತಾಡ್ತೀರಾ, ನೀವು ಎಷ್ಟು ಜನ ಎಂಕರೇಜ್ ಮಾಡ್ತೀರಿ. ಒಂದೊಂದು ಮಾತುಗಳನ್ನ ಸುವರ್ಣಾಕ್ಷರ ಬರೆಯುವಂತ ಮಾತುಗಳನ್ನ ಆಡಿದಿರಿ. ಬಹಳ ಖುಷಿ ಆಗುತ್ತೆ ನನಗೆ. ಇದು ಎಂಟೈರ್ ಯೂತ್ ಹುಡುಗರು, ಯಂಗ್ಸ್ಟರ್ಸ್ ಇದ್ದಾರೆ, ಹೀರೋಗಳು. ರಾಜೀವ್ ನೋಡಿದ್ರೆ ಆ ಮನುಷ್ಯ ಕ್ರಿಕೆಟ್ ಪ್ರತಿಭೆ ಇದ್ದಾರೆ. ಸಿನಿಮಾದಲ್ಲೂ ಕೂಡ ನೀವು ಒಂದು ದೊಡ್ಡ ನಟ ಆಗ್ತೀರಿ ಸರ್. ಭವಿಷ್ಯ ಇದೆ. ಈಗ ಕನ್ನಡ ಚಿತ್ರ ಹೊಸ ಹೀರೋಗಳ ಅವಶ್ಯಕತೆ ಇದೆ. ಇವ್ರಿಗೆಲ್ಲ ಡೇಟ್ ಸಿಗಲ್ಲ ನಮಗೆ. ಈ ಹೊಸ ಹೀರೋಗಳ ಅವಶ್ಯಕತೆ ತುಂಬಾ ಇದೆ ಸರ್. ಇಂಥ 4-5 ಜನ ಬೆಳಿಲಿ ಅಂತ ಆಶಿಸ್ತೀನಿ ಅಂತ. ಯಾಕಂದ್ರೆ ಹೊಸ ಡೈರೆಕ್ಟರ್ಗಳು, ನಿರ್ದೇಶಕರು ಬರ್ತಾ ಇದ್ದಾಗೆ
ಒಂದು ಚಾನ್ಸ್, ಒಂದು ವೇದಿಕೆ ಸ್ಟಾರ್ಟ್ ಆಗಿದೆ ಸರ್. ಸರ್ ನಾನು ಒಂದು ರಿಕ್ವೆಸ್ಟ್ ಸರ್, ಹೊಸಬ್ರು ಮಾಡೋದಾಗ ತಾವು ಎಂಕರೇಜ್ ಮಾಡಿ ಸರ್, ದಯವಿಟ್ಟು ಮಾಡ್ತಾ ಇದ್ದೀರಾ ಮಾಡಿ ಸರ್. ಭಗವಂತ ಸರ್ ನಾನು ಮಾಡ್ತೀನಿ ಸರ್ ಖಂಡಿತ. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದೀನಿ ನೋಡಿ, ಅದು ಮಾತಾಡ್ತಾ ಖುಷಿ ಆಯ್ತೇನೆ. 100% ಸರ್ ಈ ಸಿನಿಮಾ ಹಿಟ್ ಆಗತ್ತೆ. ಕಾಲೋನಿಯಲ್ಲಿ ಏನೋ ಒಂಥರ ಚೆನ್ನಾಗಿದೆ ಸಿನಿಮಾ, ಹಿಟ್ ಆಗಿ ಇನ್ನೂ 4 ಸಿನಿಮಾ ನಮ್ಮ ಮಂಜು ಡೇಟ್ ಸಿಗೋದಿಲ್ಲ ಆ ಥರ ಡೈರೆಕ್ಟರ್ ಆಗ್ತಾರೆ. ರಾಜು ಅವರು ಕೂಡ ದೊಡ್ಡ ನಟರಾಗ್ತಾರೆ ಅಂತ ಹೇಳ್ತಾ, ಮತ್ತೆ ಈ ಎಂಟೈರ್ ತಂಡಕ್ಕೆ ಮಾಧ್ಯಮ ಮತ್ತೊಂದ್ಸಲ ಕೇಳ್ಕೊಂಡು ಸರ್, ಯಾವಾಗ ಹೊಸ ಸಿನಿಮಾಗಳು ಬಂದ ಹೊಸರು ಮಾಡಿದಾಗ ತಾವು ಬೆಂದೂರು ನಿಂತ್ಬಿಟ್ಟು ನಮಗೂ ಕೂಡ ಕೊಟ್ಟಿದ್ದೀರಾ. ನಾನು ಇವತ್ತು ಕಳೆದ 25 ವರ್ಷಗಳಿಂದ ಎಕ್ಸ್ಕ್ಯೂಸ್ ಮಾಡಿದ್ದ ನಾವು ಬೆಂದೂರು, ಅದೇ ತರ ಈ ಹೊಸ ಕಾಲೋನಿ ತಂಡಕ್ಕೆ ಕೊಡ್ತೀರಾ ಅಂತ ನಂತ ಮತ್ತೊಮ್ಮೆ ಎಲ್ಲರೂ ಒಳ್ಳೆದಾರೆ. ನನ್ನ ಆತ್ಮೀಯತೆ ಲಕ್ಷ್ಮೀನಾರಾಯಣ ಕೂಡ ಬಂದಿದ್ದಾರೆ, ನಮ್ಮ ನಾಯ್ಡು ಅವರ ಆತ್ಮೀಯ ಸ್ನೇಹಿತರು ಬಂದ ಬಹಳ ಖುಷಿ ಆಯ್ತು. ನಮ್ಮ ನಿರ್ಮಾಪಕರಿಗೆ ಮತ್ತೊಮ್ಮೆ ನಿರ್ಮಾಪಕರ ಸಿನಿಮಾ ಆಗ್ಲಿ, ನಿರ್ಮಾಪಕರಿಗೆ ಬಂಡವಾಳ ಹಾಕಿದ್ ಬಂಡವಾಳ ಕಾಂಟ್ರಾಕ್ಟ್ ಅಂತಾರಲ್ಲ, ಈ ಕಾಂಟ್ರಾಕ್ಟ್ಗಳು ಕೆಲಸ ಪೇಮೆಂಟ್ ಬರ್ತಾ ಇಲ್ಲ, ಆದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದು ಗ್ರೇಟ್. ಈ ಸಿನಿಮಾ ರಂಗದಲ್ಲಿ ಹೊರತಾಗಿ ಬಂದು ಇನ್ನು 5-6 ಸಿನಿಮಾ ಮಾಡೋ ಶಕ್ತಿ ಒಳ್ಳೇದು ಹೇಳ್ತಾ ನಾನು ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಸರ್ವೇಶ್ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಈಗಿನ ಭೀಮನಿಗೆ ಒಂದು ನಮ್ಮ ಕಡೆಯಿಂದ ಒಂದು ಕುಟ್ಟು ಸನ್ಮಾನ. ಅದಕ್ಕೆ ನನ್ನ ಕಾಲೋನಿ ಕುಟುಂಬದ ಎಲ್ಲಾ ಕಲಾವಿದರನ್ನು ಕರೀತಾ ಇದ್ದೇನೆ. ದಯವಿಟ್ಟು ಕಾಲೋನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದವರೆಲ್ಲ ಬನ್ನಿ ಸರ್. ಆಕ್ಚುಲಿ ಕನ್ನಡ ಸಿನಿಮಾಕ್ಕೆ ಸಲಗ ನೀವು, ಆದ್ರೆ ಇಲ್ಲಿ ನಮ್ಮ ಕಾಲೋನಿಯಲ್ಲಿ ಆಕ್ಟ್ ಮಾಡಿರುವಂತ ನನ್ನ ಕುಟುಂಬದವರೆಲ್ಲ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ. ಎಂಟೈರ್ ಕಾಲೋನಿ ಟೀಮ್, ಈ ಚಿತ್ರತಂಡದ ಎಲ್ಲ ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರು ವೇದಿಕೆ ಮೇಲೆ ಬರುವ. ರಮೇಶ್ ಅಣ್ಣ ಪ್ಲೀಸ್ ದಯವಿಟ್ಟು ಬನ್ನಿ. ನಾನು ನಿರ್ದೇಶಕ ನಾವು ಬ್ರ್ಯಾಂಡ್ ಬಂದಿದ್ದೆ, ಇವರೇ ಪ್ರೊಡ್ಯೂಸರ್. ಅಣ್ಣ ಬೇಡ, ದಯವಿಟ್ಟು ಕಾರ್ತಿಕ್, ಮಂಜು ಅವರೇ ದಯವಿಟ್ಟು ನೀವು ವೇದಿಕೆ ಇಲ್ಲಿ ಮುಂಭಾಗ ಕೊಡ್ಬೇಕು. ನಾವು ಕುತ್ಕೊಳ್ಳೋಣ ಸರ್. ಹುಷಾರು ಸರ್, ಮುಂಭಾಗದಲ್ಲಿ ಇಲ್ಲಿ ಕಾಲೋನಿ ಬೋರ್ಡ್ ಇಟ್ಟಿದ್ದಾರೆ. ನೀನು ಮೈಕ್ ಹಾಕಿಲ್ಲ, ಈ ಕಾರ್ಯಕ್ರಮಕ್ಕೆ ಬಂದಂತಹ ದುನಿಯಾ ವಿಜಯ್ ಕುಮಾರ್ ಸರ್ಗೆ ಹಾಗೂ ಮಯೂರ್ ಪಟೇಲ್ ಅವರಿಗೆ ಹಾಗೂ ಸುರೇಶ್ ಸರ್ಗೆ ಮತ್ತು ಎಲ್ಲ ಗಣ್ಯರಿಗೂ ಧನ್ಯವಾದ ತಿಳಿಸ್ತಾ, ಒಂದೇ ನಿಮಿಷ ಸರ್ ಮಾತಾಡ್ತಾರಂತೆ. ಥ್ಯಾಂಕ್ ಯು ಕಾಲೋನಿ ಚಿತ್ರತಂಡಕ್ಕೆ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡ್ಯೂಸರ್ ಯಾಕೆ ನೀವಿಲ್ಲ ಅಂದ್ರೆ ನಾವಿಲ್ಲ, ಹಾಗಾಗಿ ಪ್ರೊಡ್ಯೂಸರ್ಗಳನ್ನ ಯಾವಾಗಲೂ ನಾವು ನೆನೆಸ್ಕೋತೀವಿ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ, ಡೈರೆಕ್ಟರ್ಗೆ, ನಮ್ಮ ರಾಜೀವ್ಗೆ, ಮತ್ತೆ ಬಾಬಣ್ಣ ಅವರೇ ನಿಮ್ಗಾಗಲಿ. ನನಗೆ ಬೆಸ್ಟ್ ವಿಲನ್ ಸಾಯಿಮಾ ಅವಾರ್ಡ್ ತಗೊಂಡ್ಮೇಲೆ ನಮ್ಮ ಕನ್ನಡಿಗರು ನನಗೆ ಮತ್ತೆ ಆನೆ ಕೊಟ್ಟಿರೋದು ನನಗೆ ಸಂತೋಷ ಆಗ್ತಾ ಇದೆ. ಅದು ಮನುಷ್ಯನ ಕೆಲವು ನೋವುಗಳು, ಕೆಲವು ಸರ್ತಿ ನೋವುಗಳು ಹಿಂಡಿಂದ ಹೊರಗಡೆ ಕಳಿಸುತ್ತೆ. ಆದರೆ ಕನ್ನಡಿಗರು ಸೇರಿ ನನ್ನ ಒಂಟಿ ಸಲಗ ಮಾಡಿದ್ದಾರೆ. ಸೊ ಮತ್ತೆ ಸಲಗಕ್ಕೆ ನನ್ನ ಕೈ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಅದು ಖುಷಿಯಾಗಿದೆ. ಇದು ನೀವು ಕೊಟ್ಟಂತ, ನೀವು ಕನ್ನಡಿಗರು ಮಾಡಿದಂತ ಒಂದು ಸಲಗ ಇದು. ಇದಕ್ಕೆ ಯಾವತ್ತೂ ಸೋಲಿಲ್ಲ, ಇನ್ನ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇಡೀ ಕನ್ನಡಿಗರ ಪರವಾಗಿ ಚಿತ್ರ ತಂಡಕ್ಕೆ ಸೇರಿಸಿ ನನಗೆ ಮೊದಲನೇ ಸರಿ ಅಲ್ಲಿ ಆದ್ಮೇಲೆ ಇಲ್ಲಿ ಗಿಫ್ಟ್ ಕೊಡ್ತಿದ್ದೀರಾ, ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕರ್ನಾಟಕ ಮಾತಾಡಿ. ಭೀಮಾ ಚಿತ್ರದಲ್ಲಿ ಬಂದಂತ ಸಲಗ ಇದಾಗ್ಲಣ, ಭೀಮಾ ಚಿತ್ರದಲ್ಲಿ ಬಂದಂತ ಸಲಗ ಹೀಗೆ ಬರ್ಲಣ, ಇನ್ನ ಚೆನ್ನಾಗಿ ಆಗ್ಬೇಕಣ್ಣ. ನಿಮ್ಮಿಂದ ನಮಗೂ ಶಕ್ತಿ ಇರುತ್ತಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಯ್ ಸರ್. ಒಟ್ಟಲ್ಲಿ ಈ ಒಂದು ಬೇಗೂರು ಕಾಲೋನಿಗೆ ಬಂದು ದುನಿಯಾ ವಿಜಯ್ ಸರ್ ಅಭೂತಪೂರ್ವವಾದ
ಸಪೋರ್ಟ್ ಅನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಸಪೋರ್ಟ್ಗೆ ನಾವು ಸದಾ ಚಿರುಣಿ ಅಂತ ಹೇಳ್ತಾ ಇದೀವಿ ಸರ್. ಎಲ್ಲ ಬೇಗೂರು ಕಾಲೋನಿಯ ಚಿತ್ರರಂಗದ ತಂಡದ ಪರವಾಗಿ ಹಾಗೂ ಡೈರೆಕ್ಟರ್ ಆಗಿರುವಂತಹ ಫ್ಲೈಯಿಂಗ್ ಕಿಂಗ್ ಮಂಜು ಅವರ ಪರವಾಗಿ ಮತ್ತು ಹೀರೋ ರಾಜೀವ್ ಹನು ಅವರ ಪರವಾಗಿ ಹಾಗೂ ಕೀರ್ತಿ ಅವರ ಪರವಾಗಿ ಮತ್ತು ಪಲ್ಲವಿ ಅವರ ಪರವಾಗಿ ಮತ್ತು ಬಂದಿರುವಂತಹ ಎಲ್ಲ ಗಣ್ಯರ ಪರವಾಗಿ ದುನಿಯಾ ವಿಜಯ್ ಸರ್ಗೆ ಮತ್ತು ಮಯೂರ್ ಸರ್ಗೆ ಹಾಗೂ ಮಾಸಿ ಸರ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಥ್ಯಾಂಕ್ ಯು ಸರ್. ಮಚ್ ಲವ್. ಕಾಲೋನಿ ಅನ್ನೋ ಸಿನಿಮಾ ನಾನು ಮಯೂರಣ್ಣ ಮಾಡಬೇಕಾಗಿತ್ತು. ಇವತ್ತು ಅವ್ರ ಪರವಾಗಿ ನಾನು ಮಾಡಿದ್ದೀನಿ ಅಣ್ಣ ಸಿನಿಮಾ. ನನ್ನ ಪ್ರೀತಿಯ ಅಣ್ಣನ ಸಮಾನಾದ ನರೇಂದ್ರ ಬಾಬು ಅಣ್ಣ